ಸಮಯ ಆಗಿದೆ 4:02 ಕನ್ನಡ ಚಿತ್ರರಂಗದಲ್ಲಿ ಹಲವಾರು ವಿಭಾಗಗಳಲ್ಲಿ ದುಡಿತಾ ಇರೋ ದನಿಯನ್ನ ನಮ್ಮ ಕೇಳುಗರಿಗೆ ಪರಿಚಯಿಸುವಂತಹ ಕೇಳಿಸುವಂತಹ ಕಾರ್ಯಕ್ರಮ ಸಿನಿ ದನಿ. ಹೌದು, ಇವತ್ತಿನ ನಮ್ಮ ಸಿನಿ ದನಿ ಅತಿಥಿ ಕೇಳುಗರಿಗೆಲ್ಲ ಗೊತ್ತಾಗ್ಬಿಟ್ಟಿದೆ, ನಟ ನಿರ್ದೇಶಕ ಚಾಲೆಂಜಿಂಗ್ ಯಂಗ್ ಟ್ರೆಂಡಿ ಸಹನಾ ಮೂರ್ತಿರವರು. ಕಾರ್ಯಕ್ರಮಕ್ಕೆ ಸ್ವಾಗತ, ಆಕಾಶವಾಣಿಗೆ ಸ್ವಾಗತ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ಆಕಾಶವಾಣಿ ಕೇಳಿದ್ರೆ ಎಲ್ಲರಿಗೂ ಕೂಡ ನನ್ನ ಹೃತ್ಪೂರ್ವಕ ಎಕ್ಸೈಟ್ಮೆಂಟ್ ಸೊ ಖುಷಿ. ಮೊದಲನೇ ಸಲ ಬಂದಿದ್ದೀರಾ ಆಕಾಶವಾಣಿಗೆ, ತುಂಬಾ ಖುಷಿ ಆಗ್ತಾ ಇದೆ. ಚಿತ್ರರಂಗಕ್ಕೆ ಬಂದು ನಿಮ್ ಹತ್ತತ್ರ 24 ವರ್ಷಗಳಾಗಿದೆ ಅಂತ ನಮ್ಮ ಮಾತುಕತೆಯಲ್ಲಿ ಗೊತ್ತಾಯ್ತು. 2000ರಲ್ಲಿ ನೀವು ಕೋತಿಗಳು ಸಾರ್ ಕೋತಿಗಳು ಚಿತ್ರದಲ್ಲಿ ಅಸಿಸ್ಟೆಂಟ್ ಆರ್ಟ್ ಡೈರೆಕ್ಟರ್ ಆಗಿ ಬಂದವರು. ಹೇಳಿ, ಚಿತ್ರರಂಗಕ್ಕೂ ಬರೋಕ್ಕೂ ಮುಂಚೆ ನಿಮ್ಮ ಬಾಲ್ಯ, ನಿಮ್ಮ ಕನಸುಗಳು, ನಿಮ್ಗೊಂದು ಕನಸಿತ್ತ ಬರಬೇಕು ಅಂತ ನಮ್ಮ ಕೇಳುಗರಿಗೆ ಹೇಳ್ಬೇಕು. ನಮ್ಮ ಬಾಲ್ಯ ಹೇಗಿತ್ತು ಅಂತಂದ್ರೆ, ನಮ್ದು ಕಂಪ್ಲೀಟ್ಲಿ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ. ಸೊ ಈ ಮಧ್ಯಮ ವರ್ಗದ ಕುಟುಂಬಗಳಲ್ಲಿ ಯಾವ ರೀತಿಯೆಲ್ಲ ಇರುತ್ತೆ ಅನ್ನೋದು ಆ ಒಂದು ಫೀಲ್ ಇರೋಂಥವ್ರಿಗೆ ಗೊತ್ತಾಗುತ್ತೆ. ಸೊ ಏನಂತಂದ್ರೆ, ನಮ್ಗೆ ಒಂದಷ್ಟು ಚೌಕಟ್ಟುಗಳಿರುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅಂತ. ಏನಾಗತ್ತಂದ್ರೆ, ಮನೆ, ತಂದೆ ತಾಯಿ, ಸೊ ಜವಾಬ್ದಾರಿ, ಸೊ ಎಜುಕೇಶನ್ ಇದ್ರಲ್ಲಿ ಸೀಮಿತವಾಗಿರುತ್ತೆ. ಸೊ ಅದ್ರೊಳಗಡೆ ಯಾವ್ದಾದ್ರು ಒಂದು ರೂಟ್ ಇಟ್ಕೊಂಡು ನಾವು ಟ್ರಾವೆಲ್ ಮಾಡ್ಬೇಕಾಗುತ್ತೆ. ಅದು ತಂದೆ ತಾಯಿ ಆಸೆ ಕೂಡ ಆಗಿರುತ್ತೆ. ಸೊ ಯಾವ್ದಾದ್ರು ಒಂದು ಗೌರ್ಮೆಂಟ್ ಜಾಬ್ ಸಿಕ್ಬಿಟ್ರೆ ಲೈಫ್ ಸೆಟ್ಲು. ಅದ್ರ ಹೊರತಾಗಿ ನಾನು ಜಾಸ್ತಿ ತುಂಬಾ ಕನ್ವೆ ಮಾಡ್ತಾ ಇದ್ದೀನಿ ನಮ್ಮ ತಾಯಿನ. ತಂದೆನೂ ತುಂಬಾ ಸ್ಟ್ರಿಕ್ಟ್. ಸೊ ಏನೇ ವಿಚಾರಗಳಿದ್ರು ಕೂಡ ನಾವು ತಾಯಿನ ಕನ್ವೆ ಮಾಡೋದು. ಈ ತರ ಸಿನಿಮಾ, ಬೇರೆ ಏನಾದ್ರು ಒಂದು ಫೀಲ್ಡ್ ಆಯ್ಕೆ ಮಾಡ್ಕೊಂಡ್ರೆ ನಾವ್ ಇಷ್ಟಪಟ್ಟಿದ್ದನ್ನ ನಾವು ಮಾಡೋದ್ರಲ್ಲಿ ಅದ್ರಲ್ಲಿ ಸಿಗೋ ಖುಷಿನೇ ಬೇರೆ. ನಿಮ್ಗೆ ಆಸಕ್ತಿ ಇತ್ತು ಸಿನಿಮಾ, ತುಂಬಾ ಸಿನಿಮಾಗಳು ನೋಡ್ತಾ ಇದ್ದೆ. ಸೊ ಹಾಗಾಗಿ ಸಿನಿಮಾ ಮೇಲೆ ತುಂಬಾ ಇಂಟ್ರೆಸ್ಟ್ ಇತ್ತು. ಓಕೆ, ಕೇಳುಗರಿಗೆ ನೀವು ಹೇಳ್ಬೇಕು, ಸಹನಾ ಮೂರ್ತಿ ಹೇಗೆ ಈ ಚಿತ್ರರಂಗಕ್ಕೆ ಬಂದ್ರು, ಆರ್ಟ್ ಡೈರೆಕ್ಟರ್ ಆದವರು ಇವತ್ತು ಒಬ್ಬ ಸ್ವತಂತ್ರ ನಿರ್ದೇಶಕರಾಗಿ ನಿಂತಿದ್ದಾರೆ ಅಂತ. ನಿಮ್ಗೆ ಆಸೆ ಇತ್ತು ಚಿತ್ರರಂಗಕ್ಕೆ ಬರಬೇಕು ಅಂತ ಹೇಳಿದ್ರಿ, ಹೌದಲ್ವಾ? ಹಾಗೆ ಡೈರೆಕ್ಷನ್ ಕ್ಯಾಪ್ ಹಾಕ್ಬೇಕು ಅಂತ ಏನಾದ್ರು ಆಸೆ ಇತ್ತಾ, ಅಥವಾ ಅದನ್ನೇ ಮಾಡ್ಬೇಕು ಅಂತ? ಆಕ್ಚುಲಿ ನಾನು ಡೈರೆಕ್ಟರ್ ಆಗಿ ಆಕಸ್ಮಿಕ ಅಂತಂದ್ರೆ ಏನಂತಂದ್ರೆ, ನಾನು ಫಸ್ಟ್ ಆರ್ಟ್ ಅಸಿಸ್ಟೆಂಟ್ ಡೈರೆಕ್ಟರ್ ಆಗಿ ವರ್ಕ್ ಮಾಡ್ಬೇಕಾದ್ರೆ, ಅಂದ್ರೆ ಕೃಷ್ಣಾಚಾರ್ಯ ಅಂತ ಒಬ್ಬರು ಕಲಾ ನಿರ್ದೇಶಕರಿದ್ರು. ಕೋತಿಗಳು ಸರ್ ಕೋತಿಗಳು, ರಾಯನ್ ಸಿಂಗ್ ಬಾಬು ಸರ್ ಎಲ್ಲ ಸಿನಿಮಾಗಳು ಅವರೇ ಮಾಡ್ತಾ ಇದ್ರು. ಮುತ್ತಿನ ಹಾರದಿಂದ ತುಂಬಾ ದೊಡ್ಡ ಆರ್ಟ್ ಡೈರೆಕ್ಟರ್ ಅವರು. ಸೊ ಈಗಿಲ್ಲ ಅವರು. ಸೊ ಆ ಸಿನಿಮಾದಲ್ಲಿ ನನ್ನ ಸ್ನೇಹಿತನ ಕಡೆಯಿಂದ ಒಂದು ಸಿನಿಮಾದಲ್ಲಿ ಏನೋ ಸಿನಿಮಾದ ಒಂದು ಕ್ರೇಜ್ ಇರುತ್ತಲ್ಲ, ಸಿನಿಮಾದ ಹೇಗಿರುತ್ತೆ ನೋಡ್ಬೇಕು ಅನ್ನೋ ಒಂದು ಕುತೂಹಲ ಜಾಸ್ತಿ ಇತ್ತು. ಒಂದು ಅವಕಾಶ ಸಿಕ್ತು, ಎಂಟ್ರಿ ಆಗೋದಕ್ಕೆ ಏನೋ ಒಂದು ದಾರಿ ಬೇಕಿತ್ತಲ್ಲ. ಅಂದ್ರೆ ನೀವು ನೋಡ್ಲಿಕ್ಕೆ ಹೋಗಿದ್ದ ಒಂದು ಕ್ಯೂರಿಯಾಸಿಟಿ ಇತ್ತು, ಹೇಗಿರುತ್ತೆ ನೋಡೋಣ ಇಂಡಸ್ಟ್ರಿ ಅಂತ. ಸೊ ಅಲ್ಲಿ ಒಂದು ಆಕಸ್ಮಿಕವಾಗಿ ಈ ತರದೊಂದು ಕೆಲಸ ಸಿಕ್ತು. ಸೊ ನಮ್ಗೆ ಯಾವ್ದಾದ್ರು ಒಂದು ದಾರಿ ಸಿಕ್ಕಿದ್ರೆ ಸಾಕು ಒಳಗಡೆ ಹೋಗೋದಕ್ಕೆ. ಸೊ ಈ ಒಂದು ಇದನ್ನ ಸಿಕ್ತಲ್ಲ, ಸೊ ಅದ್ರಲ್ಲಿ ಟ್ರಾವೆಲ್ ಮಾಡಿದ್ವಿ. ಇಡೀ ಸಿನಿಮಾ ನಾನು ಅದರಲ್ಲಿ ಎಸ್ ನಾರಾಯಣ ಅವರು, ಮತ್ತೆ ರಮೇಶ್ ಅವರು, ಮತ್ತೆ ಮೋಹನ್ ಸರ್, ಸೊ 3 ಜನ ಹೀರೋಗಳು. ಅದರಲ್ಲಿ 3 ಜನ ಹೀರೋಗಳು ಬರ್ತಾರೆ, ತಾರಾ ಮ್ಯಾಮ್, ಮತ್ತೆ ಪ್ರೇಮ ಅವರು, ಮತ್ತೆ ಊರ್ವಶಿ ಅವರು. ಸೊ ಈ ಇದರಲ್ಲಿ ನಾನು ಟ್ರಾವೆಲ್ ಮಾಡಿದೆ. ಸೊ ಅದರಲ್ಲಿ 3 ಜನರದ್ದು 3 ಜನ 2 ಲ್ಯಾಮ್ಲೆಟ್, 1 ಲೋನ ಇರುತ್ತೆ ಈ ಹೀರೋಗಳಿಗೆ. ಸೊ ಅದರಲ್ಲಿ ನನಗೆ ರಮೇಶ್ ಸರ್ ಯೂಸ್ ಮಾಡಿದ ವೆಹಿಕಲ್ ನನ್ನ ಜವಾಬ್ದಾರಿ ಇತ್ತು. ಸೊ ಅದು ಯಾವ್ದೇ ಶಾರ್ಟ್ಸ್ ಇದ್ದಾಗ ಟಕ್ಕಂತ ತೊಗೊಂಡೋಗಿ ನಿಲ್ಲಿಸಬೇಕು, ಟಕ್ಕಂತ ತೊಗೊಂಡ್ಬರ್ಬೇಕು, ಈ ತರದ್ದು ಒಂದೇನೋ ಒಂದು. ಸೊ ಅದು ಒಂಥರ ಏನೋ ಒಂದು ಕ್ರೇಜ್. ಇವಾಗ ಯಾವ್ದೋ ಒಂದು ರೂಟ್ಗೆ ಇಂಡಸ್ಟ್ರಿಗೆ ಬಂದ್ಬಿಟ್ಟಿದೀವಿ, ಸಿನಿಮಾಗೆ ಬಂದ್ಬಿಟ್ಟಿದೀವಿ ಅನ್ನೋ ಖುಷಿ ಇತ್ತು. ಸೊ ಅಲ್ಲಿ ಒಂದು ಇನ್ಸಿಡೆಂಟ್ ಆಗುತ್ತೆ. ಏನಂತಂದ್ರೆ, ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಹಠ ಬಂದಿದೆ ನನಗೆ ಆ ಪಾಯಿಂಟ್ ಅಲ್ಲಿ. ಸೊ ಊರ್ವಶಿ ಅವ್ರಿಗೆ ಜಸ್ಟ್ ಒಂದು 4 to 5 months ಮಗು ಆಗಿತ್ತಾಗ. ಜಸ್ಟ್ ವುಡ್ಲ್ಯಾಂಡ್ಸ್ ಹೋಟೆಲ್ ಇದ್ರು ಅವರು. ಸೊ ನಮಗೆ ನಮ್ಮ ಮ್ಯಾನೇಜರ್ ಬಂದು 3 ಜನ ಮ್ಯಾನೇಜರ್ ಇದ್ರು ಅದರಲ್ಲೂ ಕೂಡ. ಅದರಲ್ಲಿ ಆಕ್ಚುಲಿ ಸಿನಿಮಾ ಕ್ಯಾಮರಾ ಬಂದು BC ಗೌರಿಶಂಕರ್ ಸರ್. ಸೊ ಅವರು ಪ್ರೀತಿಯಿಂದ ಎಲ್ಲರೂ 3 ಕೋತಿಗಳು ಸರ್ ನನ್ನನ್ನು ಕೋತಿ ಅಂತಾನೆ ಕರಿತಿದ್ರು. ಸೊ ಒಂದು ತುಂಬಾ ಅಟ್ಯಾಚ್ಮೆಂಟ್ ಇತ್ತು ಆ ಸಿನಿಮಾದಲ್ಲಿ. ತುಂಬಾ ಅವ್ರಿಗೆ ಹತ್ರ ಆಗ್ಬಿಟ್ಟಿದೆ ನಾನು. ನರಸಿಂಹಮೂರ್ತಿ ಅಂತ ಮ್ಯಾನೇಜರ್ ಇದ್ರು. ಸೊ ಅವ್ರು ಏನ್ ಮಾಡೋರು, ನಾನು ಸ್ವಲ್ಪ ಆಕ್ಟಿವ್ ಆಗಿ ಓಡಾಡ್ತಾ ಇದ್ದೆ ಅಂದ್ಬಿಟ್ಟು, ಬಾರೋ ನನ್ನ ಜೊತೆ ಇರು ಅಂದ್ಬಿಟ್ಟು ನಾನು ಅಲ್ಲಿಂದ ಪ್ರಮೋಷನ್ ಸಿಕ್ತು ನನಗೆ. ಎಲ್ಲಿಂದ? ಸೊ ಆರ್ಟ್ ಅಸಿಸ್ಟೆಂಟ್ ಇಂದ ಸೊ ಮ್ಯಾನೇಜರ್ ಅಸಿಸ್ಟೆಂಟ್ ಸಿಕ್ತು. ಸೊ ಎಲ್ಲ ಹತ್ರ ನಾನೇ ಕ್ಯಾರಿ ಮಾಡ್ತಿದ್ದೆ, ಡೀಟೇಲ್ಸ್, ಅಕೌಂಟ್ಸ್ ಇರ್ತದಲ್ಲ. ಆದ್ರೆ ಅವ್ರು ಏನ್ ಕೊಡ್ತಿದ್ರು ಅದನ್ನ ಹ್ಯಾಂಡಲ್ ಮಾಡ್ತಿದ್ವಿ. ಸೊ ಒಂದು ದಿನ ಮಂಚಿನ ಬೆಲೆನಲ್ಲಿ ಕ್ಲೈಮ್ಯಾಕ್ಸ್ ಶೂಟಿಂಗ್ ನಡೀತಾ ಇರುತ್ತೆ. ಇಲ್ಲಿಂದ ಅವಾಗ ನೀವು ಯೋಚನೆ ಮಾಡಿ 2000ನೇ ಇಸ್ವಿ. ಸೊ ಯಾವುದೇ ಫೋನು, ನೆಟ್ವರ್ಕ್ ಆ ತರದಲ್ಲಿ ಇವತ್ತಷ್ಟು ಫಾಸ್ಟ್ ಏನು ಇರಲಿಲ್ಲ. ಸೊ ಅಂತದ್ರಲ್ಲಿ ಏನಾಗುತ್ತೆ, ಸೊ ನಾನು ಅವ್ರನ್ನ ಕರ್ಕೊಂಡು ಹೋಗ್ಬೇಕು ಅಲ್ಲಿಗೆ. ಅವ್ರಿಗೆ ಊರ್ವಶಿ ಮ್ಯಾಮ್ ಅವರು ವುಡ್ಲ್ಯಾಂಡ್ಸ್ ಹೋಟೆಲ್ ಇರ್ತಾರೆ. ಸೊ ಅವ್ರಿಗೆ 3-4 months ಬೇಬಿ ಇರುತ್ತೆ. ಸೊ ಅವರು ಸ್ವಲ್ಪ ಹೇಳೋದು ಹೋಗೋದು ಎಲ್ಲ ಲೇಟ್ ಆಗುತ್ತೆ. ಸೊ ನಾವು ಲೊಕೇಶನ್ ರೀಚ್ ಆಗೋಷ್ಟರಲ್ಲಿ 11:30 ಆಗುತ್ತೆ. ಸೊ 9:45 10 ಗಂಟೆಗೆ ಬಿಟ್ಟಿದ್ದಕ್ಕೆ ಅಲ್ಲಿ ಎಷ್ಟು ದೂರ ಹೋಗ್ಬೇಕಿತ್ತಲ್ಲ. ಸೊ ಅಲ್ಲಿ ಏನಾಗುತ್ತೆ, ಒಬ್ರು ಆರ್ಟಿಸ್ಟ್ಗೋಸ್ಕರ ಇಡೀ ಸೆಟ್ ವೈಟಿಂಗ್ ಅಲ್ಲಿ ಇರುತ್ತೆ. ಏನಾಗುತ್ತೆ, ಬೇರೆ ಎಲ್ಲಾ ಟೆಕ್ನಿಷಿಯನ್ಸ್ ಡೈರೆಕ್ಟ್ ಆಗಿ ಅವ್ರಿಗೆ ಬೈಯೋದಕ್ಕಾಗಲ್ಲ. ಸೊ ಎಲ್ಲ ನಾನು ಒಬ್ಬ ಸಿಗ್ತೇನೆ, ನನ್ನಿಂದ ಲೇಟ್ ಆಗಿದೆ ಅಂತ ಎಲ್ಲರೂ ಬೈದ್ರು. ನನಗೆ ತುಂಬಾ ಅಪ್ಸೆಟ್ ಆಗುತ್ತೆ. ಏನ್ ಮಾಡೋದು, ಇಲ್ಲ ನಂದೇನು ತಪ್ಪಿಲ್ವಲ್ಲ, ಕಮ್ಯುನಿಕೇಶನ್ ಸರಿಯಾಗಿ ಆಗಿಲ್ಲ ಅಂತ. ಸೊ ಅವಾಗ ಏನು ಅಂದ್ರೆ ನಮ್ಗೆ ಗೊತ್ತಿತ್ತು. ಸೊ ಅವ್ರು ಲೇಟ್ ಮಾಡಿದಕ್ಕೆ ಅವ್ರಿಗೆ ಬೈಯೋದಕ್ಕಾಗಲ್ಲ, ಆರ್ಟಿಸ್ಟ್ಗಳಿಗೆ ಬೈಯೋದಕ್ಕಾಗಲ್ಲ, ಎಲ್ಲ ತೆಗೆದು ನನ್ನ ಮೇಲೆ ಬೌನ್ಸ್ ಮಾಡೋರು. ಅವಾಗ ನನ್ಗೆ ಒಂದು ಹಠ ಬಂತು. ಸೊ ಅವಾಗ ಯೋಚನೆ ಮಾಡಿದೆ, ಇಷ್ಟೆಲ್ಲ ಬೈತಾ ಇದ್ರಲ್ಲ ಇವರೆಲ್ಲ, ಇಷ್ಟೆಲ್ಲ ಮನ್ಸಿಗೆ ತುಂಬಾ ಹರ್ಟ್ ಆಯ್ತು. ನಾನು ತಿಂಡಿ ಕೂಡ ಮಾಡ್ಲಿಲ್ಲ ಅಲ್ಲಿ. ಆಮೇಲೆ ಮಂಜಣ್ಣ ಅಂತ ಒಬ್ರು ಇದ್ರು, ಇವತ್ತು ಇಂಡಸ್ಟ್ರಿಯಲ್ಲಿ ಇದ್ದಾರೆ. ಇದೆಲ್ಲ ಕಾಮನ್ ಸಿನಿಮಾದಲ್ಲಿ ತಲೆ ಕೆಚ್ಕೊಡೋ ಬಾ ಊಟ ಮಾಡೋ ಅಂತ ನನಗೆ ತಟ್ಟೆನಲ್ಲಿ ಬೆಳಗ್ಗೆ ತಿಂದಿರ್ಲಿಲ್ಲ. ಸೊ ಊಟ ಕೊಟ್ರು. ಆಗ ಊಟ ಮಾಡ್ಬೇಕಾದ್ರೆ ಒಂಥರ ಯೋಚನೆ ಜಾಸ್ತಿ. ಇಂಡಸ್ಟ್ರಿನಲ್ಲಿ ನಾನು ಏನೋ ದೊಡ್ಡದಾಗಿ ಏನಾದ್ರು ಮಾಡ್ಬೇಕು ಅಂದ್ರೆ ಏನ್ ಮಾಡ್ಬೇಕು ಅಂತ ಯೋಚನೆ ಮಾಡ್ತಾನೆ ಇದ್ದೆ. ಅಲ್ಲಿ ರಾಯನ್ ಸಿಂಗ್ ಬಾಬು ಸರ್ ಕ್ಯಾಪ್ಟನ್
ಸೊ ಕ್ಯಾಪ್ಟನ್ ಋಷಿಫ್ ಅಂತ ಸಿನಿಮಾ ಹೇಳ್ತೀವಲ್ಲ ಡೈರೆಕ್ಟರ್ಗಳಿಗೆ. ಸೊ ಅದು ನೋಡ್ಬೇಕಾದ್ರೆ ಅವರು ಆ ಕಮಾಂಡಿಂಗು ಅದೆಲ್ಲ ನೋಡ್ತಿರ್ಬೇಕಾದ್ರೆ ನಾನು ಡೈರೆಕ್ಟರ್ ಆಗ್ಬೇಕು ಅಂತ ಸೊ ಅವಾಗ ಒಂದು ಹಠ ಏನ್ ಬಂತು. ಸೊ ಅದಾದ್ಮೇಲೆ ನಾನು ಇಮಿಡಿಯೇಟ್ ಆಗಿ ಒಂದಷ್ಟು ಜನ ಕೆಲಸಗಾರರ ಹತ್ರ ಅಂದ್ರೆ ಡೈರೆಕ್ಟರ್ಗಳ ಹತ್ರ ಕೆಲಸ ಮಾಡ್ತಾ ಹೋದೆ. ಮತ್ತೆ ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಅಲ್ಲಿ ಕೋರ್ಸ್ ಮಾಡಿದೆ. ಪ್ರೇಮ್ ಸರ್ ಜೊತೆ ಒಂದಷ್ಟು ಸಿನಿಮಾಗಳಲ್ಲಿ ಅವ್ರಿಗೆ ತುಂಬಾ ನನ್ಗೆ ಈಗಲೂ ಗುರು ಅಂದ್ರೆ ನಾನು ಪ್ರೇಮ್ ಸರ್ ಫಸ್ಟ್ ನನ್ನ ಆಯ್ಕೆ. ಯಾಕಂದ್ರೆ ಅವರು ನಾನು ಹೇಳಿದೆ ನಿಮ್ಗೆ, ಅವರ ಸಾಹಿತ್ಯ, ಅವ್ರ ಸಂಗೀತ, ಸೊ ತುಂಬಾ ಏನೋ ಒಂದು ಮಾಡಬೇಕು ಅನ್ನೋ ಒಂದು ಚಾಲೆಂಜ್ ನನಗೆ ಅಲ್ಲಿ ಸಿಕ್ಕಿದ್ದು. ಸೊ ಇವತ್ತು ಇಲ್ಲಿವರು ಕರ್ಕೊಂಡು ಕೂರಿಸಿದೆ ನನ್ನ. ಸೊ ಈಗ ಅಲ್ಲಿಗೆ ನಿಲ್ಸ್ಕೊಳ್ಳೋಣ. ರಾಜೇಂದ್ರ ಸಿಂಗ್ ಬಾಬು ಅವ್ರ ಕ್ಯಾಪ್ ಹಾಕಿದ್ನ ನಿಮ್ ತಲೆಗೆ ಬರ್ಬೇಕು ಅನ್ನೋದು ನಿಲ್ಸ್ಕೊಳ್ಳೋಣ, ಮುಂದುವರಿಯೋಣ. ನಾವು ಕಮಾನ್ ಡೈರೆಕ್ಟರ್ ಅಂತ ಕರ್ಕೊಂಬಂದ್ ಕೂರ್ಸಿದೀವಿ ಸಹನಾ ಮೂರ್ತಿ ಅವ್ರನ್ನ. ಇವತ್ತಿನ ಸಿನಿದನಿಯಲ್ಲಿ ಹಾಡು ಒಂದು ಪ್ರಸಾರ ಮಾಡಬೇಡ ಸೂಪರ್ ಚಿತ್ರದ ಅನೇಕ ಕೇಳುಗರು ಆಗ್ಲೇ ಸಂದೇಶ ಕಳಿಸ್ತಿದ್ದಾರೆ. ಖಂಡಿತ ಸ್ನೇಹಿತರೆ, ಈ ಯುವ ನಿರ್ದೇಶಕರಿಗೆ ನಿಮ್ಮ ಕಡೆಯಿಂದ ಏನಾದ್ರೂ ಪ್ರಶ್ನೆಗಳಿದ್ರೆ ಖಂಡಿತ ತಿಳಿಸ್ಕೊಡ್ಬಹುದು. ನಮ್ಮ ಸಂಖ್ಯೆ 9480901013ಕ್ಕೆ. ಸಹನಾಮೂರ್ತಿ ಅವರೇ, ನೀವು ಹೇಳ್ತಾ ಇದ್ರಿ ರಾಜೇಂದ್ರ ಸಿಂಗ್ ಅವರು ಅವ್ರ ಕ್ಯಾಪ್ ನೋಡಿ ನನಗೊಂದ್ ಛಲ ಬಂತು, ನಾನು ಯಾಕೆ ಡೈರೆಕ್ಟರ್ ಆಗ್ಬಾರ್ದು, ಆ ಸ್ಥಾನಕ್ಕೆ ಯಾಕೆ ನಾನು ನಿಂತ್ಕೋಬಾರ್ದು ಅಂತ. ಅಲ್ಲಿಂದ ಹೇಗ್ ಶುರು ಆಯ್ತು? ಸೊ ನನಗೆ ಆ ಸಿನಿಮಾ ಆದ ತಕ್ಷಣನೇ ನಾನು ಡೈರೆಕ್ಟ್ ಆಗ್ಬೇಕು ಅನ್ನೋ ಹಠ ಜಾಸ್ತಿ ಬಂತು. ಸೊ ಅದಾದ್ಮೇಲೆ ನಾನು ವಿಜಯ ಫಿಲ್ಮ್ ಇನ್ಸ್ಟಿಟ್ಯೂಟ್ ಹೋಗಿ ಜಾಯ್ನ್ ಆಗ್ತೀನಿ. ಸೊ ನಾಗಭರಣ ಸರ್ ಅಲ್ಲಿ ಪ್ರಿನ್ಸಿಪಲ್ ಆಗಿರ್ತಾರೆ. ಸೊ ಮೋಹನ್ ನಮ್ಮ ಇನ್ಸ್ಟಿಟ್ಯೂಟ್ ಗೆ ಪ್ರಿನ್ಸಿಪಲ್ ಆಗಿ ನಾಗಭರಣ ಸರ್ ಇರ್ತಾರೆ. ನೀವು ಸೇರಿದ್ದು ತರಬೇತಿ ಟ್ರೈನಿಂಗ್. ಸೊ ಟ್ರೈನಿಂಗ್ ಅಂತ ಅಲ್ಲಿ ಹೋಗಿ ಸೇರ್ಕೊಂಡ್ಮೇಲೆ ಸೊ ಅಲ್ಲಿ ಪ್ರಿನ್ಸಿಪಲ್ ಆಗಿ ನಾಗಭರಣ ಸರ್ ಇದ್ರು. ಅದಾದ್ಮೇಲೆ ಅಲ್ಲಿಂದ ಒಂದು 6 months ಕೋರ್ಸ್ ಆಗುತ್ತೆ. 6 months ಕೋರ್ಸ್ ಆದ್ಮೇಲೆ ನಾನು ಆಗ ಪ್ರೇಮ್ ಸರ್ದು ಒಂದು ಟ್ರೆಂಡ್ ಇರುತ್ತೆ. ಸೊ ಕರಿಯರ್ ರಿಲೀಸ್ ಆಗಿರುತ್ತೆ. ಸೊ ಎಕ್ಸ್ಕ್ಯೂಸ್ ಮೀ ಆ ಒಂದು ಸ್ಟೇಜ್ ಅಲ್ಲಿ ಇರುತ್ತೆ. ಸೊ ಅವಾಗ ಒಬ್ಬ ನಿರ್ದೇಶಕ ಸೊ ಅದು ಒಂದು ಹಳ್ಳಿಯಿಂದ ಬಂದು ಒಂದು ದೊಡ್ಡ ಹಿಟ್ ಕೊಡೋ ಒಂದು ಸಿನಿಮಾ ಮಾಡಿ, ಸೊ ಅದು ಒಂದು ಇನ್ನೂ ನಮ್ಗೆ ಇನ್ಸ್ಪಿರೇಷನ್ ಆಗುತ್ತೆ. ಯಾಕಂದ್ರೆ ನಾವು ನಮ್ಮ ವ್ಯೂ ಪಾಯಿಂಟ್ ಅಷ್ಟೇ ಯೋಚನೆ ಮಾಡ್ತಿರ್ತೀವಿ, ನಮ್ಮ ಮನಸ್ಥಿತಿ ಹೇಗಿರುತ್ತೆ. ಸೊ ನಮ್ಮ ತರದವರು ಯಾರೆಲ್ಲ ಬಂದಿರ್ತಾರೆ, ಸೊ ಅವ್ರು ನಮ್ಗೆ ಇನ್ಸ್ಪೈರ್ ಆಗ್ತಾ ಇರ್ತಾರೆ ಜಾಸ್ತಿ. ನೀವು ಮಿಡ್ಲ್ ಕ್ಲಾಸ್, ಪ್ರೇಮ್ ಅವರು ಅದೇ ಇದು ಅಂತ ಹೇಳಿದಾಗ ಎಲ್ಲೋ ಒಂದ್ ಕಡೆ ಮ್ಯಾಚ್ ಆಗ್ತಾ ಬಂತು. ಸೊ ನಮ್ಗೆ ನಾನು ಇನ್ಸ್ಪೈರ್ ಆಗ್ತಾ ಹೋಗ್ತೀನಿ ಅವ್ರನ್ನ. ಸೊ ಅವ್ರ ಹತ್ರ ಸೇರ್ಕೊಳ್ಳೋದಕ್ಕೆ ಯೋಚನೆ ಮಾಡ್ತೀನಿ. ಅವಾಗ ಅವ್ರ ಗುರುಗಳು ಯಾರು ಅಂತ ನೋಡಿದಾಗ ನಮಗೆ ಹಲೋ ಎಮ್ಮ ಡೈರೆಕ್ಟರ್ ಮೊಹಮ್ಮದ್ ಗೌಸ್ ಅಂತ, ಸೊ ಗೌಸ್ಫೀರ್ ಅಂತ. ಸೊ ಆಗ ನಾವು ಅವ್ರನ್ನ ಏರ್ ಬಾಬು ಅಂತ, ನಮ್ಮ ಇಂಡಸ್ಟ್ರಿ ಕರೆಯೋದು ಅವ್ರ ಏರ್ ಬಾಬು ಅಂತ. ಸೊ ಅವ್ರ ಹತ್ರ ಕೆಲಸ ಸೇರ್ಕೋತೀನಿ ನಾನು. ಸೊ 2 years ಅವ್ರ ಹತ್ರ ಜಗೇಶ್ ಅವ್ರದ್ದು 4 ಸಿನಿಮಾ ವರ್ಕ್ ಮಾಡ್ತೀನಿ. ಕಾಸಿದ್ದೋನೆ ಬಾಸು, ಯಾರ್ ದುಡ್ಡು ಎಲ್ಲ ಮುಂಜಾತ್ರೆ, ಮತ್ತೆ ಇನ್ನೊಂದ್ 2 ಸಿನಿಮಾ ಅವ್ರ ಜೊತೆ ಇದ್ ಮಾಡ್ತೀನಿ. ಸ್ವಲ್ಪ ಬರ್ತೀನಿ ಅಂತ ಶಶಿಕುಮಾರ್ ಸರ್ದು. ಸೊ ಆ ಸಿನಿಮಾಗಳೆಲ್ಲ ಕೆಲಸ ಮಾಡ್ತೀನಿ. ಅದಾದ್ಮೇಲೆ ನೆಕ್ಸ್ಟ್ ಯೇಸುದಾಸ್ ಅಂತ ಸೋಮ ಅಂತ ಡೈರೆಕ್ಟರ್ ಮಾಡಿದ್ರು ಜಗೇಶ್ ಅವ್ರದ್ದು ಸಿನಿಮಾ. ಆ ಸಿನಿಮಾ ಡೈರೆಕ್ಟರ್ ಹತ್ರ ನಮ್ಮ IAS ಶಿವರಾಮ್ ಸರ್ ಸಿನಿಮಾ ಆಕ್ಟರ್. ಸೊ ನಾಗ ಅಂತ ಒಂದು ಸಿನಿಮಾ ಅದ್ರಲ್ಲಿ ವರ್ಕ್ ಮಾಡ್ತೀನಿ. ಅದಾದ್ಮೇಲೆ 2-3 ಸೀರಿಯಲ್ಗಳು ವರ್ಕ್ ಮಾಡ್ತೀನಿ. ಸೊ ಹಾಗೆ ಆ ಎಕ್ಸ್ಪೀರಿಯನ್ಸ್ ಹೋಗ್ತಾ ಏನಾಗುತ್ತೆ. ಮತ್ತೆ ಕಮರ್ಷಿಯಲ್ ಆಗಿ ವಾಸು ಅಂತ, ವಿಕ್ಟ್ರಿ ವಾಸು ಅಂತ ಅವ್ರದ್ದು ಶಿಷ್ಯ ಅಂತ ಒಂದು ಸಿನಿಮಾ ವರ್ಕ್ ಮಾಡ್ತೀನಿ. ಸೊ ಹೀಗೆ ಆ ಜರ್ನಿ ಹೋಗ್ತಾ ನಾವು ಒಂದಷ್ಟು ಕೆಲಸಗಳು ಕಲಿತಾ. ಸೊ ಆಮೇಲೆ 2007ಕ್ಕೆ ನಾನು ಒಂದು ಸಿನಿಮಾ, ನನಗೆ ಸುನೀಲ್ ಮತ್ತೆ ಅಪ್ಪು ಮತ್ತೆ ಜಗದೀಶ್ ಅಂತ ಪ್ರೊಡ್ಯೂಸರ್ಸ್ಗಳು ಸಿಗ್ತಾರೆ. ಸೊ ಅವರು ಈ ತರ ಒಂದು ಕತೆ ಅಪ್ರೋಚ್ ಮಾಡ್ತೀನಿ. ಸೊ ನಮ್ಮ ಶಿಷ್ಯ ಹೀರೋನೇ. ಅಂದ್ರೆ ನೀವು ಆಲ್ರೆಡಿ ಕತೆ ರೆಡಿ ಮಾಡಿ ಅಲ್ಲಿ ನನಗೊಂದು ಹಠ ಇತ್ತು. ಒಂದು 25 years ಒಳಗಡೆ, 25 ವರ್ಷ ಒಳಗಡೆ ನನಗೆ ನಾನು ಸಿನಿಮಾ ಡೈರೆಕ್ಟ್ ಮಾಡ್ಬೇಕು ಅನ್ನೋ ಹಠ ಇತ್ತು. ಆಗ ಅದೇ ಕರೆಕ್ಟ್ ಆಗಿ ನನಗೆ ಎಕ್ಸಾಕ್ಟ್ ಆ ಒಂದು ಪೀರಿಯಡ್ ಅಲ್ಲಿ ನನಗೆ ಸಿನಿಮಾ ಪ್ರೊಡ್ಯೂಸರ್ ಸಿಕ್ಕಿದ್ರು. ಸೊ ಆ ಸಿನಿಮಾ ಮಾಡಿದ್ವಿ. ಸಾಂಗ್ಸ್ ಅಲ್ಲ, ಕತೆ ಹೇಗೆ ರೆಡಿ ಇತ್ತು ನಿಮ್ಮ ಹತ್ರ? ಅಂದ್ರೆ ನಾವು ಮಾಡಿದ್ವಿ, ನಾವು ಫ್ರೆಂಡ್ಸ್ ಸರ್ಕಲ್ ಎಲ್ಲ ಸೇರ್ಕೊಂಡು 4-5 ಜನ ಎಲ್ಲ ಕೂತ್ಕೊಂಡು ಒಂದಷ್ಟು ಟ್ರೂ ಇನ್ಸಿಡೆಂಟ್ಸ್ ಗಳು ತಗೊಂಡು. ಸೊ ನಾವು ಬೆಳೆದಲ್ಲ ಪಕ್ಕ ಮಿಡ್ಲ್ ಕ್ಲಾಸ್ ಏರಿಯಾ. ಸೊ ಈ ಕಾಮಾಕ್ಷಿಪಾಳ್ಯ, ಕಮಲಾನಗರ ಈ ತರದ ಏರಿಯಾ. ಸೊ ಅಲ್ಲಿ ಒಂದಷ್ಟು ಫ್ಲೇವರ್ ಇರುತ್ತಲ್ಲ, ಒಂದು ಏರಿಯಾದಲ್ಲಿ ಒಂದು ಫ್ಲೇವರ್ ಇರುತ್ತೆ ನೋಡಿ. ಈ DVJ ಅಂದ್ರೆ ಒಂದು ಫ್ಲೇವರ್ ಇರುತ್ತೆ. ಸೊ ಮತ್ತೆ KR ಅಂದ್ರೆ ಒಂದು ಫ್ಲೇವರ್ ಇರುತ್ತೆ. ಸೊ ಒಂದೊಂದು ಏರಿಯಾಗಳಲ್ಲಿ ಒಂದೊಂದು ಫ್ಲೇವರ್ ಇರುತ್ತಲ್ಲ. ಸೊ ಅಲ್ಲಿ ನಮಗೆ ಒಂದಷ್ಟು ವಿಚಾರಗಳು, ಅಲ್ಲಿ ನಡೆಯುವಂತ ಒಂದಷ್ಟು ಇನ್ಸಿಡೆಂಟ್ಸ್ ಗಳನ್ನೆಲ್ಲ ತಗೊಂಡು ಒಂದು ಬ್ಯೂಟಿಫುಲ್ ಕತೆ ಮಾಡಿದ್ವಿ. ಒಂದು ಅಂಡರ್ ವರ್ಲ್ಡ್ ಬೇಸ್ ಆಗಿ ಇಟ್ಕೊಂಡು ಅದ್ರಲ್ಲಿ ಒಂದು ಲವ್ ಸ್ಟೋರಿ ಪ್ಲೇ ಮಾಡಿದ್ವಿ. ತುಂಬಾ ಸಿನಿಮಾ ಇನ್ನು 2 weeks ಇತ್ತು ರಿಲೀಸ್ಗೆ. ಒಳ್ಳೆ ಸಿನಿಮಾ. ನಮ್ಮ ಅರ್ಜುನ್ ಜನ್ಯ ಅವ್ರದ್ದು 2ನೇ ಸಿನಿಮಾ. ಫಸ್ಟ್ ಅವ್ರದ್ದು ಪಟೇಲೋಸ್ ಪದ್ಮ ಅಂತ ಇದಾಗಿತ್ತು. ಮತ್ತೆ ಆಟೋಗ್ರಾಫ್ ಪ್ಲೀಸ್ ಅಂತ ಒಂದು ಸಿನಿಮಾ ಆಗಿತ್ತು. 3rd ಸಿನಿಮಾ ನಮ್ದೆ. ಬ್ಯೂಟಿಫುಲ್ ಸಾಂಗ್ಸ್ ಅದ್ಭುತವಾಗಿ ಮಾಡಿದ್ರು. ಯಾವ ಚಿತ್ರ ಹೇಳ್ಬೇಕು? ಆ ಚಿತ್ರ ಬಂದು ದೀನಾ ಅಂತ. ದೀನಾ ಇದು ಬಂದದ್ದು 2007ರಲ್ಲಿ. ಸಿನಿಮಾ ರೆಡಿ ಇದೆ, ರಿಲೀಸ್ಗೆ 2 weeks ರೆಡಿ ಇದೆ. ಸೊ ಅಲ್ಲಿ ಪ್ರೊಡ್ಯೂಸರ್ಸ್ ಗಳಿಗೆ ಮನಸ್ತಾಪ ಬಂತು. ಸೊ ಸಿನಿಮಾ ರಿಲೀಸ್ ಮಾಡೋದಕ್ಕೆ ಬಿಡ್ಲಿಲ್ಲ. ಸೊ ಒಂದು ಈಗೋ ಇಂದ ಒಬ್ಬ ಇವತ್ತು ಆ ವ್ಯಕ್ತಿ ನಟ ಏನಂತಂದ್ರೆ ಅವ್ರಿಗೆ ಏನ್ ಥಾಟ್ ಇತ್ತು ಅಂತಂದ್ರೆ, ನಂದು 1 ಕಣ್ಣು ಹೋದ್ರು ಪರವಾಗಿಲ್ಲ, ಇನ್ನೊಬ್ಬರದ್ದು 2 ಕಣ್ಣು ಹೋಗ್ಬೇಕು ಅನ್ನೋ ಮನಸ್ಥಿತಿ ಅವ್ರದ್ದು. ಚಿತ್ರ ಬಿಡುಗಡೆ ಬಿಡುಗಡೆ ಮಾಡ್ಲಿಲ್ಲ. ಈಗೋ ಇಂದ ಸಿನಿಮಾ ರಿಲೀಸ್ ಆಗ್ಲಿಲ್ಲ. ಅಗೇನ್ ಅಲ್ಲಿಂದ 7 ವರ್ಷ ಈ ಶಬರಿ ತರದ್ದು ಒಂದು ವನವಾಸ ತರ. ಅಂದ್ರೆ ನಮ್ಗೆ ಸಿನಿಮಾ ಒಳಗಡೆ ಹೇಗೆ ಇದೆ ಅಂದ್ರೆ, ಒಂದು ತಾಯಿ ಪ್ರೆಗ್ನೆಂಟ್ ಆಗಿದ್ದಾರೆ, ಸೊ ಡೆಲಿವರಿ ಆಗ್ತಾ ಇಲ್ಲ. ಸೊ ನೋಡೋ ಕಣ್ಣಿಗೆ ಪ್ರೆಗ್ನೆಂಟ್ ಡೆಲಿವರಿ ಏನಕ್ಕೆ ಆಗ್ತಾ ಇಲ್ಲ ಅಂದ್ರೆ, ಸಿನಿಮಾ ರಿಲೀಸ್ ರೆಡಿ ಬಂದಿದೆ ಬಟ್ ಸಿನಿಮಾ ರಿಲೀಸ್ ಆಗ್ತಿಲ್ಲ. ಈ ಇದ್ರಲ್ಲಿ 7 ವರ್ಷ ಅನುಭವಿಸಿರೋ ಒಂದು ವೇದನೆ, ಕತೆ ಕೂಡ ವ್ಯರ್ಥ. ಬಜೆಟ್ ಅವತ್ತಿನ ದಿನಕ್ಕೆ 1.25 ಕೋಟಿ 1,60,00,000 ಸಮಥಿಂಗ್ ಬಜೆಟ್ ಆಗಿತ್ತು. ಸೊ ಈ ವ್ಯಕ್ತಿ ಹಾಕಿದ್ ಬಂದು 30 to 35 lakhs ಇನ್ವೆಸ್ಟ್ ಮಾಡಿದ್ದು. ನನ್ನ ಫ್ರೆಂಡ್ ಸುನಿಲ್ ಅನ್ನೋರ್ ಪಾಪ 1 crore ಸಮಥಿಂಗ್ ಅಮೌಂಟ್ ಹಾಕಿದ್ರು. ಸೊ ಅವ್ರಿಗೆ ಆ ಒಂದು ಹಠದಲ್ಲಿ ಈ ಸಿನಿಮಾನ ಕಿಲ್ ಮಾಡಿದ್ರು. ಸೊ ಅಲ್ಲಿ ಅಗೇನ್ ಏನು ನಮ್ದೊಂದು ಆಸೆ ತಗೊಂಡ್ರಿ ನೀವು ಇದನ್ನ. ಈಗ ಒಂದು ನಿಮ್ಮದೇ ಒಂದು ಕತೆ
ಅದು ಮೊಟ್ಟ ಮೊದಲನೇದಾಗಿ ಬರ್ದಿರ್ತೀರಾ, ಮೊದಲೇ ಈ ರೀತಿಯ ಆಘಾತ ಆದಾಗ ಹೇಗ್ ತಗೊಂಡ್ರಿ ಇದನ್ನ? 7 ವರ್ಷ ನನ್ಗೆ ಈಗಲೂ ಆ ಒಂದು ಸಂದರ್ಭ ನೆನ್ಸ್ಕೊಂಡ್ರೆ ಈಗಲೂ ನಾನು ಆ ಪೀರಿಯಡ್ ಒಳಗೆ ಟ್ರಾವೆಲ್ ಮಾಡ್ತಾ ಇದ್ದೀನಿ ಅನ್ಸಕ್ ಸ್ಟಾರ್ಟ್ ಆಗುತ್ತೆ ನನಗೆ. ಅಂದ್ರೆ ಅದೇ ಹೇಳದಲ್ಲ, ಒಂದ್ ಮಗು ಗರ್ಭಿಣಿ ಆಗಿದೆ, ಸೊ ಡೆಲಿವರಿ ಆಗ್ತಿಲ್ಲ, ಸೊ ಆ ಒಂದು ಪೇನ್ ಹೇಗಿರುತ್ತೆ, ಸೊ ಅದಕ್ಕೆ ಹತ್ರಷ್ಟು ಪೇನ್. ಒಂದು ಫಸ್ಟ್ ಕಂಡಂತ ಕನ್ಸಲ್ಲೇ ನನ್ಗೆ ಈ ರೀತಿ ಆಗೋಯ್ತಲ್ಲ ಅನ್ನೋ ಒಂದು ನೋವು ಈಗಲೂ ಆ ನೋವು ಕಾಡುತ್ತೆ ನನಗೆ. ಬಟ್ ಅದಾದ್ಮೇಲೆ ಮತ್ತೆ ಅದೇ ಹಠದಲ್ಲಿ ಮತ್ತೆ ಅಗೇನ್ 2013 ರೋಸ್ ಅಂತ ಒಂದು ಕತೆ ರೆಡಿ ಮಾಡ್ತೀನಿ. ನನಗೆ ಯಾರು ಮೋಸ ಮಾಡೋರು ಅದೇ ವ್ಯಕ್ತಿ ಕರೆದು ಆ ವ್ಯಕ್ತಿ ಕೈಲಿ ಆಕ್ಟ್ ಮಾಡಿಸಿ ಆ ವ್ಯಕ್ತಿ ಪೇಮೆಂಟ್ ನ ಡಬಲ್ ಕೊಟ್ಟು ನಿಮ್ ತನ ಅದಾದ್ರೆ ನನ್ ತನ ಇದು ಅಂತ ನಾನು ಪ್ರೂವ್ ಮಾಡಿದೆ. ಸೊ ಅದಕ್ಕಿಂತ ಇನ್ನೇನು ಇಲ್ಲ. ಸೊ ಒಬ್ಬ ವ್ಯಕ್ತಿಗೆ ನಾವು ಬೇರೆ ರೀತಿ ಎಲ್ಲ ಏನ್ ಬೇಕಾದ್ರೂ ಡ್ಯಾಮೇಜ್ ಮಾಡ್ಬೋದು, ಬಟ್ ನನ್ನ ಕನಸನ್ನ ನನ್ನ ಒಂದು ಜೀವನದ ಗುರಿನ ಅವ್ರು ಕಟ್ ಮಾಡಿದಾಗ, ಸೊ ನಾನು ಅದೇ ಇದರಲ್ಲಿ ಸುಮಾರು ಅವ್ರಿಗೆ ಒಂದು 15 ದಿವಸದ ವರ್ಕ್ ಕೊಟ್ಟು ಲೈಫಲ್ಲಿ ನಾವು ಏನೋ ಒಂದು ಹಠ ಈಗೋ ಅನ್ನೋದೆಲ್ಲ ಬಂದ್ರು ಕೂಡ ಅದು ಆ ಮೂಮೆಂಟ್ ಇರುತ್ತೆ. ಬಟ್ ಆ ಸಿನಿಮಾ ನಾನು ರೋಸ್ ಅಲ್ಲಿ ನಾನು ಗೆಲ್ತೀನಿ. ಇವತ್ತು ನನ್ನ ರೋಸ್ ಸಹನಾ ಮೂರ್ತಿ ಅಂತಾನೆ ಕರೀತಾರೆ. ಸೊ ಆ ಒಂದು ಕ್ರೆಡಿಟ್ ನಾನು ನಮ್ಮ ಕನ್ನಡದ ಚಿತ್ರ ಪ್ರೇಕ್ಷಕರಿಗೆ ನಾನು ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಈಗ ನೀವು ನಿಮ್ಮ ರೋಲ್ ಮಾಡೆಲ್ ಅಂತ ಒಬ್ರನ್ನ ಹೇಳಿದ್ರಿ, ಇನ್ನೊಮ್ಮೆ ಹೇಳುವಾಗ ಯಾರು ರೋಲ್ ಮಾಡೆಲ್ ಅಂತ? ನನಗೆ ರೋಲ್ ಮಾಡೆಲ್ ನಾನು ಇವತ್ತು ಕೂಡ ಒಬ್ಬ ನಿರ್ದೇಶಕನ ತುಂಬಾ ಮನಸಾರೆ ಪ್ರೀತಿಸ್ತೀನಿ ಅಂದ್ರೆ ನನ್ನ ಪ್ರೇಮ್ ಸರ್. ಸೊ ಪ್ರೇಮ್ ಸರ್ ಏನು ಅಂತಂದ್ರೆ ಅದೇ ಎಷ್ಟೋ ಜನ ಡೈರೆಕ್ಟರ್ಗಳಿಗೆ ಇನ್ಸ್ಪೈರ್ ಅವರು. ಸೊ ಅವ್ರು ಎಷ್ಟೋ ಇಂಟರ್ವ್ಯೂ ಹೇಳ್ಕೊತಾರೆ, ನಾನು MMA ಇದ್ದೆ, ಅದ್ ಮಾಡ್ತಿದ್ದೆ, ಸೊ ಹಾಗೆ ಹೀಗೆ. ಸೊ ಆ ತರದ ವ್ಯಕ್ತಿ ಬಂದು ಇವತ್ತು ಇಂಡಸ್ಟ್ರಿಯಲ್ಲಿ ಅವ್ರದೇ ಆದಂತ ಒಂದು ಫ್ಲಾಗ್ ನ ಹಾರಿಸೋದಿದೆಯಲ್ಲ, ಸೊ ದೊಡ್ಡ ಅಚೀವ್ಮೆಂಟ್. ಅದು ಎಷ್ಟೋ ಜನರಿಗೆ ಇನ್ಸ್ಪೈರ್, ನಂತರ ಎಷ್ಟೋ ಜನ ನಿರ್ದೇಶಕರು ಕೂಡ ಅವ್ರಿಗೆ ಇನ್ಸ್ಪೈರ್ ಆಗಿದ್ದಾರೆ. ಇವತ್ತು ಕೂಡ ಅವ್ರ ಒಂದು ಸಾಂಗ್ ರಿಲೀಸ್ ಆಗಿದೆ, ನಾನು ಅವ್ರಿಗೆ ಕಂಗ್ರಾಟ್ಸ್ ಹೇಳ್ತೀನಿ ಪ್ರೇಮ್ ಸರ್ಗೆ. ತುಂಬಾ ಖುಷಿ ಇದೆ, ಒಳ್ಳೊಳ್ಳೆ ಪ್ರಯತ್ನ ಮಾಡ್ತಾರೆ. ನಾನು ಎಷ್ಟೋ ಜನಕ್ಕೆ ಇನ್ನೂ ಒಂದಷ್ಟು ಇನ್ಸ್ಪೈರ್ ಆಗ್ಲಿ ಅಂತ ನಾನು ಕೇಳ್ಕೊತೀನಿ. ಅವನ ಪರಿಚಯ ಮಾಡೋಕ್ಕೂ ಮುಂಚೆನೆ ನಾನು ಹೇಳ್ಬಿಟ್ಟಿದ್ದೆ ಚಾಲೆಂಜಿಂಗ್ ಅಂತ. 2007 ಅನೇಕ ಚಾಲೆಂಜ್ಗಳನ್ನ ಅನುಭವಿಸಿ 2007 ಅವರ ಮೊದಲ ಚಿತ್ರ ದೀನಾ ಬಂತು. ಕಾರಣಾಂತರಗಳಿಂದ ಬಾಕ್ಸ್ ಆಫೀಸ್ ನಲ್ಲಿ ಬಿಡುಗಡೆ ಆಗ್ಲಿಲ್ಲ ಅಂತ ಕೂಡ ಆ ನೋವನ್ನ ನಮ್ಮೊಂದಿಗೆ ಹಂಚಿಕೊಂಡ್ರು. ಅಲ್ಲಿಂದ 2013 ಬ್ರೇಕ್ ಕೊಟ್ಟಂತಹ ಚಿತ್ರ ಸಹನಾ ಮೂರ್ತಿರವರಿಗೆ ರೋಸ್. ಹೌದು, ಭಾರತ ಹಾಗೆ ಆಸ್ಟ್ರೇಲಿಯಾದಲ್ಲಿ ಬಿಡುಗಡೆಗೆ ಸಿದ್ಧವಾದಂತಹ ಚಿತ್ರ ಇದು. ಕಲಾವಿದೆ ರೇಖಾ ದಾಸ್ ಅವರ ಮಗಳು ಶ್ರಾವ್ಯರವರನ್ನ ನಟಿಯಾಗಿ ಮೊದಲ ಬಾರಿಗೆ ಕನ್ನಡ ಚಿತ್ರರಂಗಕ್ಕೆ ಪರಿಚಯ ಮಾಡಿಸಿದ ಡೈರೆಕ್ಟರ್ ಕೂಡ ಹೌದು. ಹಾಗೆ ರೋಸ್ ನಿಮ್ಮದೇ ಮನಸ್ಸಲ್ಲಿ ಅರಳಿದ ಕತೆ ಏನ್ ಹೇಳ್ತೀರಾ ಡೈರೆಕ್ಟರ್? ಆಕ್ಚುಲಿ 2013 2012 ನನಗೆ ಈ ಕತೆ ಪ್ರಾರಂಭ ಆಯ್ತು. ಈ ಕತೆ ಅಂದ್ರೆ ನನಗೆ ನಮ್ಮ ಬಹಳ ಕ್ಲೋಸ್ ನೆಟ್ವರ್ಕ್, ನಮ್ಮ ಮಂಜು ಸರ್ ಅಂತ, ಮಂಜುನಾಥ್ ಸಂಜೀವ್ ಅಂತ, ಮತ್ತೆ ಸುರೇಶ್ ಅಂತ, ಮತ್ತೆ ನನಗೆ ಅದ್ರ ಜೊತೆಗೆ ತರುಣ್ ಅಂತ, ಇವರೆಲ್ಲ ಸೇರ್ಕೊಂಡು ನಾನು ಒಂದು ಕತೆ ಅಪ್ರೋಚ್ ಮಾಡ್ತಿದ್ದೆ. ಸೊ ಅವ್ರಿಗೆ ಇನ್ನೊಂದು ಏನಾದ್ರು ಚೆನ್ನಾಗಿ ಮಾಡು ಅಂತ ಒಂದಷ್ಟು ತುಂಬಾ ನನಗೆ ಇನ್ಸ್ಪೈರೇಷನ್ಸ್, ಒಂದಷ್ಟು ಥಾಟ್ಸ್ ಇದೆಲ್ಲ ಹೇಳ್ತಾ ಇದ್ರು ಅವರು. ಸೊ ಆಗ ನಾನು ಸುಮಾರು ಒಂದು ಎಕ್ಸಾಕ್ಟ್ 20 to 25 ಡೇಸ್ ಒಳಗಡೆ ಒಂದು ಕತೆ ರೆಡಿ ಮಾಡಿದೆ ಮ್ಯಾಮ್. 20 to 25 ಡೇಸ್ ಅಲ್ಲಿ ಕತೆ ಕಡಿಮೆ ಅವಧಿಯಲ್ಲಿ. ಹೌದು, ಬಿಫೋರ್ ಒಂದು ಕತೆ ಮಾಡಿದ್ದೆ. ಸೊ ಅದು ಕೂಡ ಒಂದ್ ಸ್ವಲ್ಪ ಈ ಭೂಗತ ಜಗತ್ತಿನ ಒಂದಷ್ಟು ಕರಾಳತೆಗಳನ್ನ ಹೇಳೋ ಅಂತ ಮಾಡಿದ್ದೆ. ಸೊ ಅವಾಗ ಅದೊಂದು ಟ್ರೆಂಡ್ ಇತ್ತು, ಎಲ್ಲ ಅದೇ ಮಾಡ್ತಾರೆ, ಮತ್ತೆ ಅದೇ ರೀತಿ ಮಾಡಕ್ ಹೋಗ್ಬೇಡ ಅಂತ ನನಗೆ ಸಜೆಷನ್ ಕೊಟ್ಟರು ನಮ್ಮ ಮಂಜು ಸರ್. ಸರಿ ಅಂದ್ಬಿಟ್ಟು ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ಮಾಡೋಣ ಅಂದ್ಬಿಟ್ಟು ನಾನು ರೆಡಿ ಮಾಡ್ತಾ ಇದ್ದೆ. ನನಗೆ ಒಂದು ದಿವಸ TV9 ಅಲ್ಲಿ ಒಂದು ಪ್ರೋಗ್ರಾಮ್ ನೋಡಿದೆ. ಒಂದು ನಾಯಿ ಒಬ್ಬ ವ್ಯಕ್ತಿಗೋಸ್ಕರ 7 ವರ್ಷ ಒಂದು ರೈಲ್ವೆ ಸ್ಟೇಷನ್ ಅಲ್ಲಿ ಕಾಯುತ್ತೆ ಅಂತ. ಅದು ಒಂದು ಟ್ರೂ ಇನ್ಸಿಡೆಂಟ್, ಹಚಿಕೋ ಅಂತ ಒಂದು ಸಿನಿಮಾ ಆಯ್ತು ಇಂಗ್ಲಿಷ್ ಅಲ್ಲಿ. ಸೊ ಆಗ ನಾನು ಯೋಚನೆ ಮಾಡಿದೆ, ಒಂದು ಪ್ರಾಣಿ ಒಬ್ಬ ವ್ಯಕ್ತಿಗೋಸ್ಕರ 7 ವರ್ಷ ಕಾಯುತ್ತೆ ಅಂತಂದ್ರೆ ಅದರಲ್ಲಿ ಎಷ್ಟು ನಿರ್ಮಲವಾದಂತ ಪ್ರೀತಿ ಇದೆ. ಸೊ ಆ ವ್ಯಕ್ತಿ ಆ ಒಂದು ನಾಯಿಗೆ ಅವನು ಸುಮಾರು ಒಂದು 2 ತಿಂಗಳು 3 ತಿಂಗಳು ಮಾತ್ರ ಅದನ್ನ ಅವನು ಆರೈಕೆ ಮಾಡಿರ್ತಾನೆ. ಸಮ್ ಇನ್ಸಿಡೆಂಟ್ಸ್ ಇಂದ್ರೆ ಅವ್ನಿಗೆ ಹಾರ್ಟ್ ಅಟ್ಯಾಕ್ ಆಗಿ ಆ ವ್ಯಕ್ತಿ ಸಾಯ್ತಾನೆ. ಬಟ್ ಅವನು ಹೋದಾಗ ಟ್ರೈನ್ ಅಲ್ಲಿ ಹೋಗಿರ್ತಾನೆ, ಎವ್ರಿ ಡೇ ಅದು ಪಿಕಪ್ ಡ್ರಾಪ್ ಈ ನಾಯಿ ಮಾಡ್ತಿರ್ತಾನೆ ಅವನ ಜೊತೆಗೆ. ಸೊ ಒಂದ್ ದಿವಸ ಅವರು ಕಾಲೇಜ್ ಲೆಕ್ಚರರ್ ಆಗಿರ್ತಾರೆ ಅವರು. ಸೊ ಅಲ್ಲಿ ಕ್ಲಾಸ್ ರೂಮ್ ಅಲ್ಲಿ ಅವ್ರ ಹಾರ್ಟ್ ಅಟ್ಯಾಕ್ ಆಗುತ್ತೆ, ಅವರು ಸಾಯ್ತಾರಲ್ಲೇ. ಸೊ ಈ ನಾಯಿಗೆ ಏನ್ ಗೊತ್ತಾಗುತ್ತೆ, ಹೋಗಿರೋ ಬರ್ತಾನೆ, ನನ್ನ ಯಜಮಾನರು ಬರ್ತಾರೆ ಅಂತ ಆಯ್ತಾನೆ, ವ್ಯಕ್ತಿಗೋಸ್ಕರ ನಾಯಿ ಕಾಯ್ತಾ ಇರುತ್ತೆ, ವ್ಯಕ್ತಿ ಬರಲ್ಲ. ಸೊ ಅದ್ರದ್ದು ಎಲ್ಲ ಆ ವ್ಯಕ್ತಿ ಕಾರ್ಯ ಎಲ್ಲ ಮುಗಿಯುತ್ತೆ. ಬಟ್ ಈ ನಾಯಿ ಮಾತ್ರ ನನ್ನ ಯಜಮಾನ ಬರ್ತಾನೆ ಅಂತ ರೈಲ್ವೆ ಸ್ಟೇಷನ್ ಅಲ್ಲಿ ಕಾಯ್ತಾ ಇರುತ್ತೆ. ಇವತ್ತು ಅದ್ರದ್ದು ಒಂದು ಸ್ಟ್ಯಾಚ್ಯೂ ಇದೆ, ಹಚಿಕೋ ಅಂತ ಒಂದು ಇಂಗ್ಲಿಷ್ ಮೂವಿ ಆಗಿದೆ ಅದು. ಸೊ ಅದು ನಾನು ಆ ಇನ್ಸಿಡೆಂಟ್ ನ 1 hour ಟಿವಿನಲ್ಲಿ ಟೆಲಿಕಾಸ್ಟ್ ಆಗುತ್ತೆ. ಆಗ ನಾನು ಯೋಚನೆ ಮಾಡಿದೆ, ಒಂದು ಪ್ರಾಣಿಗೆ ಇಷ್ಟು ಪ್ರೀತಿ ಇದೆ ಅಂತಂದ್ರೆ ಮನುಷ್ಯನಲ್ಲಿ ನಾವು ಇನ್ನೆಷ್ಟು ಮಟ್ಟಿಗೆ ಪ್ರೀತಿ ಹುಡುಕ್ಬೋದು ಅಂತ ಯೋಚನೆ ಮಾಡಿದಾಗ, ಸೊ ಅದನ್ನ ನಾನು ಒಂದು ಕ್ಯಾರೆಕ್ಟರ್ ಆಗಿ, ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಅಲ್ಲಿ ಆ ಒಂದು ಸಂದರ್ಭನ ಮತ್ತೆ ಅಲ್ಲ ಅದರದ್ದು ಒಂದಷ್ಟು ಫೀಲಿಂಗ್ಸ್ ಗಳನ್ನ ಆಡ್ ಮಾಡಿ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ ರೆಡಿ ಆಗುತ್ತೆ. ತುಂಬಾನೇ ದೊಡ್ಡ ಸೌಂಡ್ ಆಗುತ್ತೆ. ಸಾಂಗ್ಸ್ ಅಂತೂ ಅಲ್ಟಿಮೇಟ್, ಅನುಕೂಲ ಥ್ಯಾಂಕ್ಸ್ ಹೇಳಲೇಬೇಕು. ಅಲ್ಟಿಮೇಟ್ ಸಾಂಗ್ಸ್ ಗಳು ಪ್ಲೇ ಆಗುತ್ತೆ. ಸೊ ಇವತ್ತು ನನಗೆ ತುಂಬಾ ಖುಷಿ ಇದೆ. ರೋಸ್ ಅಂತ ಒಂದು ಬ್ಯೂಟಿಫುಲ್, ಯಾವತ್ತೂ ಮರೆಯಕ್ಕಾಗದಿರೋ ಒಂದು ಸಿನಿಮಾ ನಾನು ಕನ್ನಡ ಇಂಡಸ್ಟ್ರಿ ಕೊಟ್ಟಿದ್ದೀನಿ. ಒಂದು ಖುಷಿ, ಹೆಮ್ಮೆ ನನಗಿದೆ. ನಮ್ಮ ಆಕಾಶವಾಣಿಯಲ್ಲಿ ಯಾವಾಗ್ಲೂ ಅದು ಪ್ರಸಾರ ಆಗ್ತಾನೆ ಇರುತ್ತೆ ಹಾಡುಗಳು. ಹಾಗಾಗಿ ತುಂಬಾ ಬ್ಲಾಕ್ ಬಸ್ಟರ್ ಅಂತ ಹೇಳ್ಬೋದು. ಒಂಥರ ಒಂದು ಬ್ರೇಕ್ ಕೊಟ್ಟಂತಹ ಚಿತ್ರ. ಅಲ್ಲಿಂದ ಮಾಸ್ ಲೀಡರ್ ಹೇಗೆ ಸಿನಿಮಾ ರಿಲೀಸ್ ಆದ್ಮೇಲೆ ಒಂದು ಸೆಲೆಬ್ರಿಟಿ ಶೋ ಆಗುತ್ತೆ. ಇಡೀ ಇಂಡಸ್ಟ್ರಿ ಆಲ್ಮೋಸ್ಟ್ ತುಂಬಾ ಜನಗಳು ಬರ್ತಾರೆ. ಶಿವಣ್ಣ ನೋಡ್ಬಿಟ್ಟು ಒಂದಷ್ಟು ತುಂಬಾ ಚೆನ್ನಾಗಿ ಮಾಡಿದೆ ಅಂತ ಒಂದಷ್ಟು ಪ್ರಶಂಸೆ ಮಾಡ್ತಾರೆ, ಒಂದಷ್ಟು ಸಜೆಷನ್ಸ್ ಕೊಡ್ತಾರೆ, ಈ ರೀತಿ ಹೀಗೆ ಅಂತೆಲ್ಲ. ಖುಷಿ ಆಗುತ್ತೆ ನನಗೆ. ಸೊ ಅದಾದ್ಮೇಲೆ ಒಂದು ಒಳ್ಳೆ ಕತೆ ರೆಡಿ ಮಾಡಮ್ಮ ಅಂದಾಗ ನಮ್ಮ ತರುಣ್ ಅಂತ ಪ್ರೊಡ್ಯೂಸರ್ ಅವರು ಏನ್ ಮಾಡ್ತಾರೆ, ಶಿವಣ್ಣ ಸಿನಿಮಾ ಮಾಡೋಣ, ಕತೆ ರೆಡಿ ಮಾಡಿ ಅಂತ ಹೇಳ್ತಾರೆ. ಸೊ ಶಿವಣ್ಣ ಸಿನಿಮಾ ಮಾಡ್ಬೇಕು ಅಂತಂದ್ರೆ ಅದು ಎಷ್ಟು ಜನ್ಮದ ಪುಣ್ಯನ ಏನೋ ಗೊತ್ತಿರಲ್ಲ, ಯಾಕಂದ್ರೆ ಅದೆಲ್ಲರಿಗೂ ಸಿಗಲ್ಲ.
ನಮ್ಮ ಸಿನಿಮಾ ಇಂಡಸ್ಟ್ರಿಗೆ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಮನೆ ಅಂತಂದ್ರೆ ಸೊ ನಮ್ಗೊಂಥರ ಸುಪ್ರೀಂ ಅದು. ಸೊ ಆ ಮನೆತನದಲ್ಲಿ ಆ ತರದ ಹೀರೋಗಳಿಗೆ ನಾವು ಸಿನಿಮಾ ಡೈರೆಕ್ಟ್ ಮಾಡೋದು ಅದು ನಮ್ಗೆ 7 ಜನ್ಮದ ಪುಣ್ಯನೇ. ಸೊ ಸಿಕ್ಕಿದ್ಮೇಲೆ ಅದ್ರದ್ದು ಅದು ಪದಗಳಲ್ಲಿ ಹೇಳೋದಕ್ಕೆ ಆಗಲ್ಲ. ಸೊ ಅಷ್ಟು ಖುಷಿ ಆಯ್ತು. ಒಂದ್ ಒಳ್ಳೆ ಬ್ಯೂಟಿಫುಲ್ ಲೈನ್ ರೆಡಿ ಮಾಡಿದ್ವಿ. ಸೊ ಏನಂತಂದ್ರೆ ಇವತ್ತು ಬಾಂಗ್ಲಾದೇಶದಲ್ಲಿ ಏನ್ ಸಮಸ್ಯೆ ಇದೆ, ಇವತ್ತು ಏನ್ ನಡೀತಾ ಇದೆ ಅದನ್ನ 2016 ನಾನು ಹೇಳಿದೆ. ಅಂದ್ರೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಮೇಲೆ ಏನ್ ನಡೀತಾ ಇದೆ. ಸೊ ಈ ತರದ ಪ್ರೋಟೋಕಾಲ್, ಒಂದು ಕಂಟ್ರಿ ಪ್ರೋಟೋಕಾಲ್ ಏನ್ ಬರುತ್ತೆ, ಸೆಕ್ಯೂರಿಟಿ ಸಿಸ್ಟಮ್ಸ್ ಅಲ್ಲಿ ಏನೆಲ್ಲ ಡ್ಯಾಮೇಜ್ ಆಗುತ್ತೆ, ಸೊ ಅದನ್ನ ನಾನು 2016 ಹೇಳಿದ್ದೆ. ಇವತ್ತು ಆ ಇನ್ಸಿಡೆಂಟ್ಸ್ ಅಲ್ಲಿ ನಡೀತಾ ಇದೆ. ಅದೊಂದು ಓಕೆ ಅಂದ್ರೆ ಸಿನಿಮಾ ಅಂತ ಬಂದ ತಕ್ಷಣ ಎಲ್ಲ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ಸ್ ಅಲ್ಲೇ ನೋಡಕ್ ಹೋಗ್ಬಾರ್ದು. ಇವಾಗ ಬೇರೆ ನಿಮ್ಗೆ ಏರ್ ಲಿಫ್ಟ್ ಅಂತ ಒಂದು ಸಿನಿಮಾ ಆಗ್ಬೋದು, ಬೇಬಿ ಅಂತ ಒಂದು ಸಿನಿಮಾ ಆಗ್ಬೋದು. ಸೊ ದೇಶ ನನಗೆ ಜಾಸ್ತಿ ನನಗೆ ಆರ್ಮಿ ಮತ್ತೆ ಈ ದೇಶ ಅಂತ ಬಂದಾಗ ನಾನು ಸ್ವಲ್ಪ ತುಂಬಾ ಟೆಂಪ್ಟ್ ಆಗ್ತೀನಿ ನಾನು. ಯಾಕೆಂದ್ರೆ ಅದು ನಮ್ ದೇಶ, ನಂದು ಅನ್ನೋದೊಂದು ಜಾಸ್ತಿ ತುಡಿತ ಜಾಸ್ತಿ ನನಗೆ. ಆತರ ಸಿನಿಮಾಗಳು ಮಾಡ್ಬೇಕು ಅಂದ್ರೆ ಅದಕ್ಕೆ ಎಕ್ಸ್ಟ್ರಾ ಗಟ್ಸ್ಬೇಕು. ಬಟ್ ಆ ಪ್ರೊಡ್ಯೂಸರ್ಸ್ ಹಾರ್ದಿಕ್ ಅಂತ ಒಬ್ರಿದ್ರು. ಸೊ ಅವ್ರ ಅವತ್ತಿನ ದಿನಕ್ಕೆ ನಾವು ಕಾಶ್ಮೀರಲ್ಲಿ ಸುಮಾರು -20 ಶೂಟ್ ಮಾಡಿದ್ವಿ ಆ ಸಿನಿಮಾ. ಶಿವಣ್ಣ ತುಂಬಾ ಸಪೋರ್ಟ್ ಮಾಡಿದ್ರು. ಆಮೇಲೆ 5 ಜನ ಹೀರೋಗಳು, 3 ಜನ ಹೀರೋಯಿನ್ಸ್. 2017 ಒಂದು ಒಳ್ಳೆ ಅಟೆಂಪ್ಟ್ ಮಾಡಿದ್ವಿ ಆ ಸಿನಿಮಾ. ದೊಡ್ಡ ಸ್ಟಾರ್ ಕ್ಯಾಸ್ಟ್ ಇಟ್ಕೊಂಡು ಕಾಶ್ಮೀರ ಶೂಟ್ ಮಾಡ್ಕೊಂಡು, ಆಮೇಲೆ ಒಂದು ಆರ್ಮಿ ಸಿಸ್ಟಮ್ ನ ಹೇಗೆಲ್ಲ ಇದೆ, ಒಂದಷ್ಟು ಪೊಲಿಟಿಕಲ್ ಬೇಸ್ ಇಟ್ಕೊಂಡು ಮಾಡಿದೆ. ಒಂದು ತುಂಬಾ ಹಿಂದಿನಲ್ಲಿ ಆಕ್ಚುಲಿ ನೀವು ಈಗಲೂ ಚೆಕ್ ಮಾಡಬಹುದು, ಸುಮಾರು ಒಂದು 10 ರಿಂದ 15 ಕೋಟಿ ವ್ಯೂಸ್ ಆಗಿದೆ ಆ ಸಿನಿಮಾ. ಹಿಂದಿ ಡಬ್ಡ್ ವರ್ಷನ್ ಅಲ್ಲಿ ಸುಮಾರು 10 ರಿಂದ 15 ಕೋಟಿ ವ್ಯೂಸ್ ಆಗಿದೆ. ಸುಮ್ಮನೆ ಅದ್ರಲ್ಲಿ ನೀವು ಕಮೆಂಟ್ಸ್ ಗಳು ನೋಡಿದ್ರೆ ಖುಷಿ ಆಗುತ್ತೆ. ಓಕೆ, ಒಂದು ರೀಚ್ ಅಲ್ಲಿ ಒಂದು ಲೆವೆಲ್ ರೀಚ್ ಆಗಿದೆ ಸಿನಿಮಾ ಅಂತ ಖುಷಿ ಇದೆ. ದೊಡ್ಡ ಸ್ಟಾರ್ ಸಿನಿಮಾ ಮಾಡಿದ ಖುಷಿ ಇದೆ. ಒಂದು ಲವ್ ಸ್ಟೋರಿಯಿಂದ ಒಂದು ಈ ರೀತಿಯ ಒಂದು ಭೂಗತ ಇರುವಂತಹದ್ದು, ಒಂದು ಸೇನೆಗೆ ಸಂಬಂಧಪಟ್ಟಿದ್ದು, ದೇಶಕ್ಕೆ ಸಂಬಂಧಪಟ್ಟಿದ್ದು, ಈ ಚೇಂಜ್ ಓವರ್ ಹೇಗೆ ನಿಮ್ಗೆ ಒಂದೇ ಸಲ ಬರಕ್ ಸಾಧ್ಯನಾ? ಇಲ್ಲ, ಸಮಯ ತಗೊಂಡಿದ್ದೀರಾ ನೀವು? 13 ರಿಂದ 16 ವರೆಗೂ 3 ಇಯರ್ಸ್ ಸ್ಕ್ರಿಪ್ಟ್ ಮಾಡಿದ್ವಿ ನಾವು. 2.5 ಇಯರ್ಸ್. ಅಂದ್ರೆ ಈ ತರದ್ದು ಹೇಗಾಗುತ್ತೆ, ಯಾಕೆಂದ್ರೆ ಅದೇ ಹೇಳಿದಲ್ಲ, ಎಲ್ಲಾ ಸಿನಿಮಾಗಳಲ್ಲಿ ಜಾಸ್ತಿ ಎಂಟರ್ಟೈನ್ಮೆಂಟ್ ಫ್ಯಾಕ್ಟ್ಸ್ ನ ಜಾಸ್ತಿ ಇಷ್ಟಪಡ್ತಾರೆ ಜನ. ಬಟ್ ಒಂದು ದೇಶ, ಸೈನೆ, ಮುತ್ತಿನಾರ ಆ ತರದ ಸಿನಿಮಾಗಳು ನಮ್ಮಲ್ಲಿ ಡೈರೆಕ್ಷನ್ ಆಗ್ಬಿಟ್ರೆ ಗ್ರೇಟ್ ಸಕ್ಸಸ್ ಅದು. ಬಟ್ ನಮ್ಮಲ್ಲಿ ಇವತ್ತು ಜನ ಆತರ ಸಿನಿಮಾಗಳು ಬಂದಾಗ ಅದನ್ನ ಎಂಕರೇಜ್ ಮಾಡಬೇಕು. ನಮ್ಮಲ್ಲಿ ಅದೊಂದು ಬಹಳ ಕೊರಗಿದೆ. ಆರ್ಮಿ ಬೇಸ್ ಸಿನಿಮಾಗಳು ಬಂದ್ರೆ ಜನ ನಮ್ಗೆ ಅದಕ್ಕೆ ಸಪೋರ್ಟ್ ಮಾಡಲ್ಲ. ಅದೊಂದು ತುಂಬಾ ಕೊರಗಿದೆ. ಬಟ್ ಆದ್ರೂ ಓಕೆ, ಕಮರ್ಷಿಯಲಿ ಆ ಕಡೆ ಬಟ್ ಒಳ್ಳೆ ರಿವ್ಯೂ ತಗೊಂಡು ಮಾಸ್ ಲೀಡರ್. ಸೊ ಮಾಸ್ ಲೀಡರ್ ನಂತರ ಅದ್ರ ಬಗ್ಗೆ ಇನ್ನೊಂದು ನೆಕ್ಸ್ಟ್ ಜೋನಲ್ಲಿ ಮಾತಾಡೋಣ. ರೋಸ್ ಚಿತ್ರದ ಒಂದು ಒಳ್ಳೆ ಹಾಡು, ಬ್ಯೂಟಿಫುಲ್ ಹಾಡು ನಿಮ್ಗೋಸ್ಕರ ತಯಾರಿದೆ. ಹಾಗೆ ನಮ್ಮ ಕೇಳುಗರು ಸಂದೇಶಗಳನ್ನ ಕಳಿಸ್ತಾ ಇದ್ದಾರೆ. ಅವರ ಸಂದೇಶಗಳನ್ನ ಒಮ್ಮೆ ನೋಡ್ಬಿಡೋಣ. ಶಾಂತಾಚಾರ ಬಡಿಗಾರ್ ಅವರು ಹೇಳ್ತಾರೆ, ಇಂದಿನ ಸಿನಿ ಧ್ವನಿ ಅತಿಥಿ ಸಹನಾ ಮೂರ್ತಿ, ನಿಮಗೆ ನಮಸ್ಕಾರಗಳು. ಮಾಸ್ ಲೀಡರ್, ರೋಸ್ ಸಿನಿಮಾಗಳನ್ನು ನಿರ್ದೇಶಿಸಿದ ಸಹನಾ ಮೂರ್ತಿ ತ್ರಿವಿಕ್ರಮನಿಗೆ ಆಕ್ಷನ್ ಕಟ್ ಹೇಳಿದ್ದಾರೆ. ಸೋಮಣ್ಣ ಟಾಕೀಸ್ ಬ್ಯಾನರ್ ನಲ್ಲಿ ರಾಮ್ಕೋ ಸೋಮಣ್ಣ ಚಿತ್ರಕ್ಕೆ ಬಂಡವಾಳ ಹೂಡಿ ನಿರ್ಮಿಸಿದ್ದಾರೆ. ಇವರ ಕಿರು ಪರಿಚಯ ಮಾಡಿದಕ್ಕೆ ಆಕಾಶವಾಣಿಗೆ ಧನ್ಯವಾದಗಳು ಅಂತ. ಹಾಗೆ ನಮ್ಮ ರಾಜಮೌಳಿ ಡೈರೆಕ್ಟರ್ ಅಂತೂ ಆ ರೀತಿ ಹೆಸರನ್ನ ಪಡೆಯುವಂತರಾಗ್ಲಿ ಅಂತ ನಮ್ಮ ಸಹನಾ ಮೂರ್ತಿ ಅವರು ಅಂತ ಶಾನ್ ರವರು ಅಗಲ್ಕೆರ ಅಲ್ಲಿಂದ ಸಂದೇಶ ಕಳಿಸ್ತಿದ್ದಾರೆ. ಹಾಗೆ 581 ನಮ್ಮ ನಿರ್ದೇಶಕರು ಸೂಪರ್, ಅವ್ರ ಮಾತು ಚಂದ ಇದೆ ಅಂತ ಸಂದೇಶ ಕಳಿಸಿದ್ದಾರೆ. ಅವ್ರ ಹೆಸರನ್ನ ಕಳಿಸಿಲ್ಲ. ಹಾಗೆ ಮೂರ್ತಿ ಕಲ್ಲಹಳ್ಳಿ, ಸಹನಾ ಮೂರ್ತಿರವರಿಗೆ ಅಭಿನಂದನೆಗಳು, ಇನ್ನು ಹೆಚ್ಚು ಸಿನಿಮಾಗಳನ್ನ ಮಾಡಿ ಅಂತ ಕಳಿಸಿದ್ದಾರೆ. ಸಹನಾ ಮೂರ್ತಿರವರೇ, ಮುಂದೆ ಮಾಸ್ ಲೀಡರ್ ನಂತರ ಏನ್ ಮಾಡಿದ್ರಿ? ಲೀಡರ್ ಸಿನಿಮಾ ಆದ ತಕ್ಷಣ ನನಗೆ ನೆಕ್ಸ್ಟ್ ಒಂದು ಲವ್ ಸ್ಟೋರಿ ಅಗೇನ್ ಮಾಡೋಣ ಅಂತ ಒಂದು ಪ್ಲಾನ್ ಬಂತು. ಸೊ ಆಗ ಒಂದು ಕತೆ ರೆಡಿ ಮಾಡಿದ್ವಿ, ತ್ರಿವಿಕ್ರಮ ಅಂತ. ಏನಂತಂದ್ರೆ ತ್ರಿವಿಕ್ರಮನ ಟೈಟ್ಲ್ ಏನಕ್ಕೆ ಬಂತು ಅಂತಂದ್ರೆ, ನಮ್ಮ ರವಿ ಸರ್, ನಮ್ಮ ರವಿಚಂದ್ರನ್ ಸರ್ ಅವ್ರನ್ನ 2ನೇ ಮಗ, ಅವ್ರ ಹೆಸರು ವಿಕ್ರಮ್ ಅಂತ ಇತ್ತು. ಸೊ ಕತೆಗೂ ಕೂಡ ಅದು ಪೂರಕವಾಗಿತ್ತು ನನಗೆ. ವಿಕ್ರಮ್ದು ಕೂಡ ಮೊದಲನೇ ಚಿತ್ರ ನಮ್ಮ ತ್ರಿವಿಕ್ರಮ ಮೂಲಕ ಅವ್ರು ಲಾಂಚ್ ಆಗ್ತಾರೆ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ. ಸೊ ನಿಮ್ಗೆ 2 ಕೀರ್ತಿ, ಒಂದು ಕಲಾವಿದೆ ರೇಖಾದಾಸ್ ಅವರ ಮಗಳು ನಿಮ್ಮ ಚಿತ್ರದಲ್ಲಿ, ಹಾಗೆ ನಮ್ಮ ರವಿಚಂದ್ರನ್ ಅವರ ಮಗ ಕೂಡ ನಿಮ್ಮ ನಿರ್ದೇಶನದಲ್ಲಿ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ್ರು. ಸೊ ಅದಾದ್ಮೇಲೆ ಈ ತರದ ಒಂದು ದೊಡ್ಡ ಟಾಸ್ಕ್ ಏನಕ್ಕೆ ಅಂದ್ರೆ, ನಮ್ಮ ಕನ್ನಡ ಚಿತ್ರರಂಗದಲ್ಲಿ ತುಂಬಾ ವೈಭವ ಪೂರಿತವಾಗಿ ಸಿನಿಮಾಗಳನ್ನ ಮಾಡಿದಂತ ಒಂದು ಕೀರ್ತಿ ಇವತ್ತು ಕೂಡ ರವಿಚಂದ್ರನ್. ಸೊ ಆ ತರದ ಒಂದು ಕುಟುಂಬದ ಒಂದು ಕುಡಿನ ನಾವು ಲಾಂಚ್ ಮಾಡಬೇಕು ಅಂದಾಗ, ಸೊ ಕನ್ನಡಿಗರಿಗೆ ಅದು ಇನ್ನೊಂದು ಲೆವೆಲ್ಗೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ. ಸೊ ಅದನ್ನೆಲ್ಲ ಇಟ್ಕೊಂಡು, ಸೊ ಅದಕ್ಕೆ ನಾನು ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು ನಮ್ಮ ಸೋಮಣ್ಣ ಅವ್ರಿಗೆ, ಪ್ರೊಡ್ಯೂಸರ್ಗೆ. ಸೊ ಏನು ಅಂತಂದ್ರೆ, ಅವ್ರು ಯಾವ್ದ್ರಲ್ಲೂ ಕೂಡ ಸಿನಿಮಾ ಅಂತ ಮಾಡ್ತಾ ಇದೀವಿ, ಈ ತರದ ಒಂದು ದೊಡ್ಡ ಫ್ಯಾಮಿಲಿ ಅಗೇನ್ ರವಿ ಸರ್ ಮಗನ್ ಲಾಂಚ್ ಮಾಡ್ತಾ ಇದೀವಿ, ಹಂಗ ಸ್ವಲ್ಪ ಎಲ್ಲ ಏನ್ ಬೇಕು ಲಿಬರ್ಟಿ ತಗೋ ಚೆನ್ನಾಗಿ ಮಾಡು ಸಿನಿಮಾನ ಒಂದು ಪ್ರಾಮಿಸಿಂಗ್ ಸಿಕ್ತು ನನಗೆ. ಸೊ ಅದ್ ನನಗೆ ಪೀಸ್ ಮಾಡೋ ಅಂತದ್ದು. ಸೊ ಹಾಗಾಗಿ ಹೌದು. ಸೊ ಹಾಗಾಗಿ ನಾನು ಏನ್ ಮಾಡಿದೆ, ಆಮೇಲೆ ಅಗೇನ್ ಆ ಸಿನಿಮಾ ಅಂತ ಬಂದಾಗ ಫಸ್ಟ್ ಸಾಂಗ್ಸ್ ರೀಚ್ ಮಾಡ್ಬೇಕು. ಅರ್ಜುನ್ ಜನಿ ಅವರು ಅಗೇನ್ ಬ್ಯೂಟಿಫುಲ್ ಸಾಂಗ್ಸ್, ಇವತ್ತು ಕೂಡ ನೆನೆ ತನಕನೋ ಒಂದು ಸಾಂಗ್ ಟ್ರೆಂಡಿಂಗ್ ಅಲ್ಲೇ ಇದೆ. ಸೊ ಅದೊಂದು ಬಹಳ ಖುಷಿ ಆಗ್ತದೆ. ಯಾಕಂದ್ರೆ ನಮ್ಮ ಒಂದು ಶ್ರಮಕ್ಕೆ ಸಿಗುವಂತ ಪ್ರತಿಫಲ ಏನು ಅಂತಂದ್ರೆ, ಆ ತರದ ಒಂದು ಸಕ್ಸಸ್ ಸಾಂಗ್ಗಳೆಲ್ಲ ಕೇಳಿದಾಗ ದಿನ ಒಬ್ಬರು ಕೇಳಿದ್ರೆ ರಿಕ್ವೆಸ್ಟ್ ಸಾಂಗ್ ಅದಾಗಿರುತ್ತೆ. ಅದಕ್ಕಿಂತ ಖುಷಿ ನಮ್ಗೆ ಇನ್ನೊಂದಿಲ್ಲ. ಸೊ ನಮ್ಗೆ ಅದೇ
ತುಂಬಾ ಎಕ್ಸೈಟ್ಮೆಂಟ್ ಮತ್ತೆ ಇನ್ನೊಂದೇನೋ ಮಾಡ್ಬೇಕು ಅಂದಾಗ ನಮ್ಗೆ ಅದೆಲ್ಲ ನಮ್ಗೆ ಒಂದು ಎಂಕರೇಜ್ಮೆಂಟ್ ಆಗಿ ಎನರ್ಜಿ ಆಗಿ ನಮಗೆ ಸಿಗುತ್ತೆ. ಸೊ ಈ ಸಿನಿಮಾ ಈಗ ಟ್ರಾವೆಲ್ ಸ್ಟಾರ್ಟ್ ಆಗುತ್ತೆ ಅಂದ್ರೆ ಸೊ ಈ ತರದೆಲ್ಲ ಒಂದು ಸ್ಟಾರ್ ಕ್ಯಾಸ್ಟ್ ಮಾಡೋಣ ಇರ್ತಿ ಮಾಡೋಣ ಅನ್ಕೊಂಡು ಒಂದು ಕತೆ ಸೆಲೆಕ್ಟ್ ಮಾಡ್ತೀವಿ. ಈ ಕತೆ ಒಳಗಡೆ ಏನಂತಂದ್ರೆ ಈ ರೆಗ್ಯುಲರ್ ಸಿನಿಮಾ ಪ್ಯಾಟರ್ನ್ ಬೇಡ ಅನ್ಬಿಟ್ಟು ಒಂದು ಅಗೇನ್ ಒಂದು ಮಿಡ್ಲ್ ಕ್ಲಾಸ್ ಒಂದು ಹುಡುಗನ ಫ್ಯಾಮಿಲಿ ಅಂತ ಬಂದ್ರೆ ಕಾಂಟ್ರಾಸ್ಟ್ ಆಗಿ ಒಂದು ಸ್ವಲ್ಪ ಯೋಚನೆ ಮಾಡೋಣ. ಹೀರೋಯಿನ್ ಅಂತ ಬಂದಾಗ ಸೊ ಅಲ್ಲಿ ನಾವು ಏನ್ ಮಾಡಿದ್ವಿ, ಅವ್ರದ್ದು ಒಂದು ಸಮುದಾಯ, ಜೈನ್ ಸಮುದಾಯನ ಒಂದು ತಗೊಂಡ್ಬಂದ್ವಿ. ಸೊ ಅಲ್ಲಿ ಏನಂತಂದ್ರೆ ಇಲ್ಲಿ ನಾವು ಕಾಫಿ ಟೀ ರೆಗ್ಯುಲರ್ ಆಗಿ ಇದ್ ಮಾಡ್ತೀವಿ, ವೆಜ್ ನಾನ್ ವೆಜ್ ಇದೆಲ್ಲ ಇದ್ ಮಾಡ್ತೀವಿ. ಅದ್ರಲ್ಲಿ ಪರ್ಟಿಕ್ಯುಲರ್ ಫ್ಯಾಮಿಲಿಯಲ್ಲಿ ಹೇಗೆ ಅಂತಂದ್ರೆ ಅವ್ರು ಕಾಫಿ ಟೀನು ಕೂಡ ಕುಡಿಯೋದಿಲ್ಲ ಜೈನ್ಸ್ ಅಲ್ಲಿ. ಕೆಲವೊಬ್ರು ತುಂಬಾ ಅದನ್ನ ಫಾಲೋ ಮಾಡುವಂತವ್ರು ಹೇಗೆ ಅಂತಂದ್ರೆ ಏನಕ್ಕೆ ಕಾಫಿ ಕುಡಿದ್ರೆ ಕಾಫಿನಲ್ಲಿ ಬ್ಯಾಕ್ಟೀರಿಯಾ ಸಾಯುತ್ತೆ, ಸಣ್ಣ ಸಣ್ಣ ಸೂಕ್ಷ್ಮ ಜೀವಿಗಳು ಸಾವು ಕೂಡ ನಾವು ಆ ರೀತಿ ಇಷ್ಟು ಕಟ್ಟುನಿಟ್ಟಿನ ಕ್ರಮಗಳನ್ನ ಅನುಸರಿಸತಕ್ಕಂತ ಒಂದು ಸಮುದಾಯ. ಸೊ ಏನೂ ಕೂಡ ತಲೆಗೆ ಹಚ್ಕೊಳ್ಳಿರುವಂತ ಒಂದು ಹೀರೋ ಕ್ಯಾರೆಕ್ಟರ್. ಸೊ ಎರಡು ಕಾಂಟ್ರಾಸ್ಟ್ ಆಗಿದ್ದಾಗ ಪ್ಲೇ ಚೆನ್ನಾಗಿರುತ್ತೆ ಅನ್ಬಿಟ್ಟು ತುಂಬಾ ಅದ್ಭುತವಾಗಿ ಮೂಡ್ ಬಂತು ನಮ್ಗೆ ಅದು. ಸೊ ನಮ್ಗೆ ಎಲ್ಲಾ ರೀತಿಲೂ ಕೂಡ ಆಮೇಲೆ ಆರ್ಟಿಸ್ಟ್ ಗಳಾಗ್ಬೋದು ಮತ್ತೆ ಮ್ಯೂಸಿಕ್ ಆಗ್ಬೋದು ಎಲ್ಲಾ ಟೆಕ್ನಿಷಿಯನ್ಸ್ ಫುಲ್ ಫ್ಲೆಡ್ಸ್ ಆಗಿ ಅದನ್ನ ಎಂಜಾಯ್ ಮಾಡುವಂತ ಸಿನಿಮಾ. ಸೊ ಇವತ್ತಿಗೂ ಒಂದು ಖುಷಿ ಇದೆ. ಸೊ ಒಂದು ಒಳ್ಳೊಳ್ಳೆ ಸಾಂಗ್ ಸಿಕ್ಕಿದೆ, ಒಳ್ಳೆ ಸಿನಿಮಾ ಇದೆ, ತುಂಬಾ ಸಲ ಟೆಲಿಕಾಸ್ಟ್ ಕೂಡ ಆಗಿದೆ ಟಿವಿನಲ್ಲಿ. ಒಂದು ಪ್ರೌಡ್ ಫೀಲ್ ಇದೆ, ಒಂದು ಒಳ್ಳೆ ಸಿನಿಮಾ ಮಾಡಿದ್ವಿ ಪಾಸಿಟಿವ್ ಆಗಿ. ನಂತರ ನಿಮ್ಮ ಯಾವ್ದು ತ್ರಿವಿಕ್ರಮ ಆದ್ರ ನಂತರ ನಿಮ್ಮ ಜೀವನ ಇವಾಗ ಮುಂದಿನ ಪ್ರಾಜೆಕ್ಟ್ ಏನು, ಏನಾದ್ರು ಶುರು ಮಾಡಿದ್ರಾ, ಕೈಯಲ್ಲಿ ಯಾವ್ದಾದ್ರು ಪ್ರಾಜೆಕ್ಟ್ಸ್ ಇದೆಯಾ? ಈಗ ಅದ್ರದ್ದೇ ವರ್ಕ್ ಅಲ್ಲೇ ಇದ್ದೇನೆ. ಸೊ ಆ ವರ್ಕ್ ಮುಗಿಸ್ಕೊಂಡೆ ನಾನು ಇವಾಗ ಸ್ಟುಡಿಯೋಗೆ ಬಂದೆ. ಸೊ ಆ ಸಿನಿಮಾ ಏನಂತಂದ್ರೆ ಇನ್ನೋಸೆಂಟ್ ಅಂತ ಒಂದು ಶೀರ್ಷಿಕೆ. ವಿಶ್ವಾಸ್ ಅಂತ ಫಸ್ಟ್ ಟೈಮ್ ಕನ್ನಡ ಇಂಡಸ್ಟ್ರಿಗೆ ಅವರು ಪಾದಾರ್ಪಣೆ ಮಾಡ್ತಾ ಇದ್ದಾರೆ. ಎಲ್ಲಾ ಏನಂತಾರೆ ಕಾತ್ರವಾಗಿ ಕಾಯ್ತಿರೋ ನಟ ಆಗ್ಬೇಕು ಅಥವಾ ನಟಿ ಆಗ್ಬೇಕು ಅಂತ ಕಾಯ್ತಿರೋರೆಲ್ಲ ನಿಮ್ ಹಿಂದೆ ಇರ್ಬೋದು ಸರ್. ನೀವು ಎಲ್ಲರಿಗೂ ಅವಕಾಶ ಕೊಡ್ತೀರಾ, ಅದು ನನಗೆ ದೇವರ ಒಂದು ಅನುಗ್ರಹ ಅಂತ ಅನ್ಕೋತೀನಿ ನಾನು. ಆಮೇಲೆ ನಾವು ಮಾಡೋ ಪರಿಶ್ರಮ ಇನ್ನೊಬ್ರು ರೀಚ್ ಆದಾಗ ಸೊ ಈ ತರದ ಅವಕಾಶಗಳು ಸಿಗುತ್ತೆ ಅಂತ ಅನ್ಕೋತೀನಿ. ಅದನ್ನ ನಂಬ್ತೀನಿ. ಶ್ರಮ, ಎಫರ್ಟ್, ಒಂದಷ್ಟು ಥಾಟ್ಸ್ ನಮ್ಮಲ್ಲಿ ಫ್ರೆಶ್ ಆಗಿದ್ದಾಗ ನಮ್ಗೆ ಆ ರೀತಿ ಸಿಗ್ತಾ ಇರುತ್ತೆ ಪ್ರಾಜೆಕ್ಟ್ಸ್. ಈ ಇದರಲ್ಲಿ ಒಂದು ಸ್ಪೆಷಲ್ ಏನು ಅಂತಂದ್ರೆ ನಮ್ಮ ಹೀರೋ ಅವರೇ ಫಸ್ಟ್ ಟೈಮ್ ಮ್ಯೂಸಿಕ್ ಡೈರೆಕ್ಟ್ ಮಾಡ್ತಾ ಇದಾರೆ, ವಿಶ್ವಾಸ್ ಅಂತ. ಸೊ ಅವರೇ ನಾಯಕ ನಟರು, ಸೊ ಅವರೇ ಮ್ಯೂಸಿಕ್ ಡೈರೆಕ್ಟರ್, ಅವರೇ ಪ್ರೊಡ್ಯೂಸರ್. ಸೊ ತುಂಬಾ ಅಭಿರುಚಿ ಇದೆ ಅವ್ರಿಗೆ. ತುಂಬಾ ಏನು ಅಂತಂದ್ರೆ ಇವತ್ತು ಈಗ ಬರುವಾಗ್ಲೂ ಕೂಡ ಒಂದು ಸೀನಿಗೆ ಎಷ್ಟು ಡಿಸ್ಕಷನ್ ಅಂದ್ರೆ ಒಂದು ವಾರ ತರನೇ ಇತ್ತು ನಮ್ಮ ಮೂಡ್ ಅವ್ರಿಗೂ ನನಗೂ. ಸೊ ಆ ತರದ ಅಂದ್ರೆ ಒಂದು ಓವರ್ ಆಲ್ ಒಂದು ಸಿನಿಮಾ ಅಂತ ಬಂದಾಗ ನಾವು ಒಂದು 4 ಗೋಡೆ ಮಧ್ಯೆ ಎಷ್ಟು ಫೈಟ್ ಮಾಡ್ತೀವಿ. ಸೊ ಅದೇ 4 ಗೋಡೆ ಮಧ್ಯೆ ಸಿನಿಮಾ ನೋಡ್ಬೇಕಾದ್ರೆ ಆಡಿಯನ್ಸ್ ಅದನ್ನ ಎಂಜಾಯ್ ಮಾಡ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ವಿಶ್ವಾಸ ಕಾಂಪ್ರಮೈಸ್ ಆಗಲ್ಲ. ಸೊ ಅವರು ತುಂಬಾ ಸಿನಿಮಾನ ಪ್ರೀತಿಸ್ತಾರೆ, ತುಂಬಾ ಅಭಿರುಚಿ ಇದೆ ಅವರಿಗೆ. ಖುಷಿ ಆಗುತ್ತೆ ಈ ತರ ಒಳ್ಳೊಳ್ಳೆ ಟೀಮ್ಗಳ ಜೊತೆ ಕೆಲಸ ಮಾಡೋದಕ್ಕೆ. ನಮಗೂ ಒಂದು ಎನರ್ಜಿ, ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಇನ್ನೋಸೆಂಟ್ ಅನ್ನೋದು ಒಂದು ಒಳ್ಳೆ ಸಿನಿಮಾ ಆಗುತ್ತೆ. ಕನ್ನಡಿಗರಿಗೆ ಅಗೇನ್ ಒಂದು ಒಳ್ಳೆ ಲವ್ ಸ್ಟೋರಿ ಸಿಗುತ್ತೆ ಅನ್ನೋ ಒಂದು ಪ್ರಾಮಿಸ್ ನಾನು ಈ ಮೂಲಕ ಹೇಳ್ಕೊಡ್ತೀನಿ. ನೆಕ್ಸ್ಟ್ ಇಯರ್ ದಸರಾ ಅಂತ ಅನ್ಕೋತಾ ಇದೀವಿ. 2025 ದಸರಾಗೆ ನಿಮ್ಮ ಇನ್ನೋಸೆಂಟ್ ಸಿನಿಮಾ ಖಂಡಿತ ಬರುತ್ತೆ. ಈ ಮಾತಿನ ನಡುವೆ ನಾವು ಒಂದು ಸೂಪರ್ ಹಿಟ್ ಚಿತ್ರ ತ್ರಿವಿಕ್ರಮದ ಒಂದು ಸೂಪರ್ ಹಿಟ್ ಹಾಡನ್ನ ಕೇಳ್ಕೊಂಡು ಬಂದ್ಬಿಡೋಣ. ಇವತ್ತಿನ ಸಿನಿದನಿಯಲ್ಲಿ ನಮ್ಮ ಜೊತೆಯಾಗಿರೋರು ಸಹನಾ ಮೂರ್ತಿರವರು. ಅವರಿಗೆ ನಿಮ್ಮ ಕುರಿತಾದ ಪ್ರಶ್ನೆಗಳಿದ್ರೆ ಖಂಡಿತ ನಮ್ಗೆ ಕಳ್ಸಿಕೊಡ್ಬೋದು. ಸಮಯ ಆಗಿದೆ 4:40 ಹೌದು, ಇವತ್ತಿನ ಸಿನಿದನಿಯಲ್ಲಿ ನಟ ನಿರ್ದೇಶಕ ಸಹನಾ ಮೂರ್ತಿಯವರು ನಮ್ಮ ಜೊತೆಯಾಗಿದ್ದಾರೆ. ಸರ್, ಕೇಳುಗರೊಬ್ರು ಕೇಳ್ತಿದ್ದಾರೆ, ನಿಮ್ ಹೆಸರು ಸಹನಾ ಮೂರ್ತಿ, ಇದು ನಿಮ್ಮ ಶ್ರೀಮತಿ ಅವರ ಹೆಸರ ಅಥವಾ ನಿಮ್ಮ ತಾಯಿಯ ಹೆಸರನ್ನ ನೀವು ಇಟ್ಕೊಂಡಿರೋದಾ ಅಂತ ಇಂದ್ರೇಶ್ ರವರು ಇಂದ್ರಗಿಯಿಂದ ಕೇಳ್ತಾ ಇದ್ದಾರೆ. ಇದರಲ್ಲಿ ಆಕ್ಚುಲಿ ಸಹನಾ ಅದರಲ್ಲಿ ನನ್ನ ತಾಯಿ ಹೆಸರಿದೆ, ನನ್ನ ತಂದೆ ಹೆಸರಿದೆ, ನನ್ನ ಹೆಸರಿದೆ. ಯಾಕೆಂದ್ರೆ ಅಂದ್ರೆ ಸರೋಜಮ್ಮ ಅಂತ ನನ್ನ ತಾಯಿ ಹೆಸರು, ಅಂದ್ರೆ ಹನುಮಂತಪ್ಪ ನಮ್ಮ ತಂದೆ ಹೆಸರು, ನಾನ್ ನರಸಿಂಹ ನನ್ನ ಹೆಸರು. ಸೊ ನನಗೆ ಇದಕ್ಕೆ ಇನ್ಸ್ಪೈರ್ ಬಂದು ಕುವೆಂಪು ಅವರು. ಸೊ ಅಂದ್ರೆ ಏನಾದ್ರು ಇಂಡಸ್ಟ್ರಿಗೆ ಬಂದಾಗ ಏನಾದ್ರು ಯೂಶುವಲ್ ಹೆಸರುಗಳು ಇಟ್ಕೊಂಡ್ರೆ ಏನಾಗುತ್ತೆ ಅಂದ್ರೆ ಅಲ್ಲಿ ಏನೋ ಒಂದು ಸಮಥಿಂಗ್ ಸ್ಪೆಷಲ್ ಅಂತ ಅನ್ಸಲ್ಲ. ಸಿನಿಮಾ ಅಂತ ತಕ್ಷಣ ಏನೋ ಒಂದು ಕ್ರಿಯೇಟಿವಿಟಿ ಇರಬೇಕು. ಸೊ ಹಾಗಾಗಿ ಅದು ನನಗೆ ನನ್ನ ತಾಯಿನೇ ನನಗೆ ಅದಕ್ಕೆ ಇನ್ಸ್ಪೈರ್. ಸೊ ಅಲ್ಲಿಂದ ನನಗೆ ಸಹನಾ ಒಂದು ಇಟ್ಕೋಬೇಕು ಅಂತ ಒಂದು ಇದು ಬಂತು. ಸೊ ಅದು ಸಹನಾ ಮೂರ್ತಿ ಆಗಿದೆ. ಅದು ಅವರಿಗೆ ಉತ್ತರ ಸಿಕ್ತು ಅನ್ಸುತ್ತೆ. ಹಾಗೆ ನಿಮ್ಮ ಮುಂದಿನ ನಿರ್ದೇಶನದ ಸಿನಿಮಾಗಳು ಯಶಸ್ವನ್ನ ಕಾಣ್ಲಿ ಅಂತ ಸಂದೇಶ ಕಳಿಸಿದ್ದಾರೆ. ಇವರು ಇವತ್ತು ಬಂದಿರೋರು ಪುಟ್ಟಣ ಕಣಗಾಲ ಅವ್ರ ತರ ಮಾತಾಡ್ತಾ ಇದ್ದಾರೆ. ಯಾಕಂದ್ರೆ ಪುಟ್ಟಣ ಕಣಗಾಲ್ ಅವರು ಸಹ ತಮ್ಮ ಚಿತ್ರಗಳಿಗೆ ಹೊಸಬರನ್ನ ಹೀರೋ ಆಗಿ ಆಯ್ಕೆಯನ್ನ ಮಾಡ್ಕೋತಾ ಇದ್ರು, ಹೊಸಬರಿಗೆ ಆದ್ಯತೆಯನ್ನ ಕೊಡ್ತಾ ಇದ್ರು, ಅವ್ರು ಮುಂದೆ ಬರಬೇಕು ಅಂತ. ಇವರು ಅದೇ ತರ ಅನ್ಸುತ್ತೆ ಮೇಡಮ್. ತುಂಬಾ ಖುಷಿ ಆಯ್ತು ಸರ್, ಧನ್ಯವಾದಗಳು ನಿಮ್ಗೆ ಅಂತ ಸೋಮಶೇಖರ್ ಸಿರಿಗೆರೆಯಿಂದ ಸಂದೇಶ ಕಳಿಸಿದ್ದಾರೆ. ಹೃತ್ಪೂರ್ವಕ ವಂದನೆಗಳನ್ನ ನಾನು ತಿಳಿಸಕ್ಕೆ ಇಷ್ಟಪಡ್ತೀನಿ. ಅನಂತರಾಜರು ಅವರು ಗೊರ್ಲಡ್ಕದಿಂದ ನಿಮ್ಗೆ ಕಾರ್ಯಕ್ರಮಕ್ಕೆ ಸ್ವಾಗತ, ಇಷ್ಟ ಆಗ್ತಿದೆ ನಿಮ್ಮ ಮಾತುಗಳು ಅಂತ ಸಂದೇಶ ಕಳಿಸಿದ್ದಾರೆ. ಕ್ರಮದಲ್ಲಿ ನೀವು ರವಿಚಂದ್ರನ್ ಅವರ ಮಗ ವಿಕ್ರಮನನ್ನ ಕನ್ನಡ ಇಂಡಸ್ಟ್ರಿಗೆ ಪರಿಚಯನ ಮಾಡ್ಕೊಟ್ರಿ. ನಂತರ ಆ ಸಿನಿಮಾ ಆದ್ಮೇಲೆ ಒಂದ್ 2-3 ಪ್ರಾಜೆಕ್ಟ್ಗಳು ಪ್ಲಾನ್ ಮಾಡಿದ್ವಿ. ಇದು ಬಂದದ್ದು 2022 ತ್ರಿವಿಕ್ರಮ. ಕೊರೋನಾ ಈ ಸಮಸ್ಯೆಗಳೆಲ್ಲ ಇದ್ದಾಗ ಸೊ ಎಂಡ್ ಲಾಸ್ಟ್ ಇದರಲ್ಲಿ ರಿಲೀಸ್ ಮಾಡಿದ್ವಿ. ಆಲ್ರೆಡಿ 2 years ಗ್ಯಾಪ್ ಆಗ್ಬಿಡಿತ್ತು ನಮ್ಮ ಸಿನಿಮಾ ಈ ಒಂದು ಸಮಸ್ಯೆಗಳಿಂದಾಗಿ. ಸೊ ಅದಾದ್ಮೇಲೆ ಒಂದು ಒಳ್ಳೆ ಓಪನಿಂಗ್ ತೋತು, ಫ್ಯಾಮಿಲಿ ಆಡಿಯನ್ಸ್ ತುಂಬಾನೇ ಎಂಜಾಯ್ ಮಾಡೋರು, ತುಂಬಾ ಖುಷಿ ಆಯ್ತು.
ಒಂದೊಳ್ಳೆ ಪ್ರಯತ್ನ. ಅದಾದ ನಂತರ ನಾವು ಒಂದೆರಡು ಸಿನಿಮಾಗಳ ಪ್ರಯತ್ನ ಮಾಡಿದ್ವಿ. ಸೊ ಏನಾಗಿದೆ, ಸಿನಿಮಾದಲ್ಲಿ ಒಂದಷ್ಟು ವಿಚಾರಗಳಲ್ಲಿ ನಾವು ಟ್ರಾವೆಲ್ ಮಾಡಿರ್ತೀವಿ. ಸೊ ಏನೋ ಒಂದು ಕತೆ ಕೆಲವೊಬ್ರಿಗೆ ಹೀರೋಗಳು ಕನೆಕ್ಟ್ ಆಗಲ್ಲ. ಸೊ ಆ ರೀತಿ ಅದು ಸಿನಿಮಾದಲ್ಲಿ ಕಾಮನ್ ಅದು. ಸೊ ಅದಾದ್ಮೇಲೆ ನಾನು ಇಲ್ಲಿ ಒಂದು ಕೇಳ್ಬೇಕು ಅಂತಂದ್ರೆ, ನೀವು ಕಥೆನ ನಟರಿಗೆ ಅಥವಾ ನಟಿಗೆ ಪಾತ್ರಕ್ಕೆ ರೆಡಿ ಮಾಡ್ಕೊಳ್ತೀರಾ ಅಥವಾ ನಿಮ್ಮದೇ ಒಂದು ಕಥೆಯನ್ನು ಸೃಷ್ಟಿಸ್ಕೊಳ್ತೀರಾ ನೀವೇ? ಒಬ್ಬ ನಟನಿಗೆ ಅಂತಾನೆ ಮಾಡ್ತೀರಾ ಅಥವಾ ಹೇಗೆ? ಕೆಲವರು ಅದನ್ನ ಮಾಡ್ತಾರೆ, ಎರಡು ಪ್ಯಾಟರ್ನ್ ಸಿನಿಮಾಗಳಾಗತ್ತೆ. ಸೊ ಈಗ ದೊಡ್ಡ ದೊಡ್ಡ ಸ್ಟಾರ್ಗಳು ಅಂತ ಬಂದಾಗ ಸೊ ಅವ್ರದೊಂದು ಇಮೇಜ್ ಇರುತ್ತೆ, ಸೊ ಅವ್ರೊಂದು ಫ್ಯಾನ್ ಬೆಲ್ಟ್ ಇರುತ್ತೆ. ಸೊ ಅದಕ್ಕೆ ಆ ಆಯಾಮಗಳಿಗೆ ತಕ್ಕನಾಗಿ ಸಿನಿಮಾ ಮಾಡ್ಬೇಕಾಗತ್ತೆ. ಕೆಲವೊಂದು ಈಗ ಫ್ರೀಲಾನ್ಸ್ ಹತ್ರ ಕತೆ ಅಂತ ಬಂದಾಗ ನಾವೇನ್ ಮಾಡ್ತೀವಿ, ನಾವು ಹೊಸಬ್ರಿಗೆ ಅಂತ ಬಂದಾಗ ಅದಕ್ಕೆ ಪರಿಮಿತಿ ಇರೋದಿಲ್ಲ, ಲಿಮಿಟೇಷನ್ಸ್ ಇರಲ್ಲ. ಸೊ ಅದನ್ನ ನಾವ್ ಹೇಗ್ ಬೇಕಾದ್ರೂ ನಾವು ಫುಲ್ ಫೀಲ್ ಮಾಡ್ಬೋದು ಅದನ್ನ. ಹೊಸಬ ಅಂತ ಬಂದಾಗ ಯಾಕಂದ್ರೆ ಆಡಿಯನ್ಸ್ ಅಲ್ಲಿ ಈ ವ್ಯಕ್ತಿ ಏನ್ ಮಾಡ್ತಾರೆ, ನಮ್ ಹೀರೋ ಹೇಗೆ ಅಂತ ಅವರು ಇದ್ ಮಾಡಲ್ಲ, ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇರುತ್ತೆ. ನಾವ್ ಏನ್ ಬೇಕಾದ್ರೂ ಹೇಳಿದ್ರು ಕೂಡ ಅದು ಕಡಿಮೆ ಆಗುತ್ತೆ. ದೊಡ್ಡ ದೊಡ್ಡ ಸ್ಟಾರ್ ಗಳಿಗೆ ನಾವು ಆ ರೀತಿ ಮಾಡೋದಕ್ಕಾಗಲ್ಲ. ಸೊ ಹೊಸಬ್ರು ಇದ್ದೇ ಇರುತ್ತೆ. ಈಗ ತುಂಬಾ ಈಗ ನಮ್ಮ ಸ್ಟಾರ್ ಕೆಲವೊಂದು XYZ ಹೀರೋಗಳು ಏನಾಗುತ್ತೆ ಅಂದ್ರೆ ಅವ್ರಿಗೆ ಕೆಲವೊಂದು ಈಗ ಒಂದು ಕಥೆನಲ್ಲಿ ಏನ್ ಬಂದಾಗ ಅದು ರಿಯಾಲಿಟಿಯಾಗಿ ಮಾಡೋದಕ್ಕಾಗಲ್ಲ, ಕಮರ್ಷಿಯಲ್ ಆಗಿ ಮಾಡಬೇಕು. ಸೊ ಜನ ಅವ್ರಿಗೆ 4ರಿಂದ 5 ಫೈಟ್ ಇರಲೇಬೇಕು, 4ರಿಂದ 5 ಸಾಂಗ್ ಇರಲೇಬೇಕು. ಆಮೇಲೆ ಹೀರೋ ಯಾವುದೇ ಕಾರಣಕ್ಕೂ ಸಾಯ್ಬಾರ್ದು. ಅಂದ್ರೆ ಅದು ರಿಯಾಲಿಟಿಯಿಂದ ಹೊರತು ನಾವು ದೂರ ಇದ್ದ ಹಾಗೆ. ಸೊ ನಾವು ರಿಯಾಲಿಟಿ ಒಳಗೆ ಮಾಡ್ಬೇಕು ಅಂದಾಗ ಹೊಸಬ್ರನ್ನ ಇಟ್ಕೊಂಡು ಮಾಡಿದಾಗ ಕೆಲವು ಕಂಟೆಂಟ್ ನ ಇಷ್ಟಪಡುವಂತ ಆರ್ಟಿಸ್ಟ್ಗಳಿದ್ದಾರೆ ಈಗ. ಸೊ ಅಲ್ಲಿ ಮಾಡಿದಾಗ ನಮ್ಗೆ ಆ ಪ್ರಯತ್ನಗಳು ಒಂದು ಬೇರೆ ಲೆವೆಲ್ ರಿಸಲ್ಟ್ಸ್ ಕೊಡುತ್ತೆ ನಮ್ಗೆ. ಸೊ ನೀವು ಹೊಸಬ್ರನ್ನ ಹಾಕೊಂಡಾಗ ನೀವು ಎಕ್ಸ್ಪೆರಿಮೆಂಟ್ಸ್ ಜಾಸ್ತಿ ಮಾಡ್ಬೋದು. ನಿಮಗೆ ನೋಡಿ, ಈಗ ಮಲಯಾಳಂ ಸಿನಿಮಾಗಳು ಏನಕ್ಕೆ ತುಂಬಾ ಸೌಂಡ್ ಆಗ್ತಾ ಇದೆ ಅಂತಂದ್ರೆ, ನಮ್ಗೆ ಇತ್ತೀಚಿನ ದಿನಗಳಲ್ಲಿ ಅಲ್ಲಿ ಒಂದು ಸ್ಟಾರ್ ಡಮರ್ದು ನೋಡೋದಿಲ್ಲ ಅವರು. ಒಬ್ಬ ದೊಡ್ಡ ಸ್ಟಾರ್ ಮೋಹನ್ ಲಾಲ್ ಆಗ್ಬೋದು, ಮಮ್ಮೂಟಿ ಅವರಾಗ್ಬೋದು, ಅವ್ರ ಕತೆ ಒಳಗ್ ಬರ್ತಾರೆ. ಇಲ್ಲಿ ನಮ್ಮಲ್ಲಿ ಇರೋ ಹೀರೋಗಳು ಏನಾಗುತ್ತೆ ಅಂದ್ರೆ ನಾವು ಅವ್ರ ಕತೆಗಳು ಮಾಡ್ಬೇಕಾಗತ್ತೆ. ಸೊ ಅದು ಬಹಳ ಒಬ್ಬ ಯಾವ್ದೇ ಒಬ್ಬ ನಿರ್ದೇಶಕನಿಗೆ ಸೊ ಅವ್ರಿಗೆ ಏನಂತಂದ್ರೆ ನಿಮ್ ಕಟ್ ಆಗ್ತಂಗ ಆಗುತ್ತೆ, ಅದು ಕಟ್ ಆಗ್ಬಾರ್ದು. ಒಂದು ಸಿನಿಮಾ ಅಂತ ಬಂದಾಗ ಇವತ್ತು ನೋಡಿ ನಮ್ಗೆ ಬಹಳ ಬೇಜಾರಾಗುತ್ತೆ. ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ ಕನ್ನಡ ಇವಾಗ ನಮ್ಗೆ ಒಂದಷ್ಟು ಸಿನಿಮಾಗಳು ರಿಲೀಸ್ ಆದಾಗ ಬೇರೆ ಪರಭಾಷೆಗಳ ಚಿತ್ರಗಳ ದಾಳಿ ಮಾಡ್ತಾ ಇದೆ. ಹೌದು. ಸೊ ಹೇಗೆ ಮೊಹಬ್ಬತ್ ಇವರೆಲ್ಲ ನಮ್ಗೆ 17 ಸಲ ಗಜ್ನಿ ಅವರು ಅಟ್ಯಾಕ್ ಮಾಡಿದ್ರು, ಆ ರೀತಿ ಇವತ್ತು ಆ ಒಂದು ಪರಿಸ್ಥಿತಿಗಳಲ್ಲಿ ಇವತ್ತಿನ ನಮ್ಮ ಒಂದು ಕನ್ನಡದ ಮೇಲೆ ಯಾವ ರೀತಿ ದಾಳಿಗಳಾಗ್ತಿದೆ ಅಂತಂದ್ರೆ, ನಮ್ಗೆ ತೆಲುಗುವಿಂದ ದಾಳಿ ಆಗುತ್ತೆ, ತಮಿಳಿಂದ ದಾಳಿ ಆಗುತ್ತೆ, ಮಲಯಾಳಮಿಂದ ದಾಳಿ ಆಗುತ್ತೆ, ಹಿಂದಿಯಿಂದ ಆಗುತ್ತೆ, ಇಂಗ್ಲಿಷ್ ಇಂದನೂ ಆಗುತ್ತೆ. ನಿಮಗೆ ಒಂದು ಸ್ಪೈಡರ್ ಮ್ಯಾನ್ ಅಂತ ಒಂದು ಸಿನಿಮಾ ಬರುತ್ತೆ, 2,000 ರೂಪಾಯಿ ಟಿಕೆಟ್ ಕೊಟ್ಟು ಥಿಯೇಟರ್ ಫುಲ್ ಆಗಿರುತ್ತೆ. ಪಕ್ಕದಲ್ಲಿ 150 ರೂಪಾಯಿ ಕೊಟ್ಟು ಟಿಕೆಟ್ ಕನ್ನಡ ಸಿನಿಮಾಗಳು ನೋಡಲ್ಲ, ಅಲ್ಲಿ 7 ಜನ 8 ಜನ ಇರ್ತಾರೆ, ಶೋಗಳೇ ಕ್ಯಾನ್ಸಲ್ ಆಗುತ್ತೆ. ನಮಗೆ ಏನಾಗುತ್ತೆ ಅಂದ್ರೆ ಅಷ್ಟು ನೋವಾಗುತ್ತೆ. ಕನ್ನಡ ಯಾಕೆಂದ್ರೆ ಅಷ್ಟೇ ಎಫರ್ಟ್. ಕತೆಗಳು ಪ್ರೇಕ್ಷಕರನ್ನ ಥಿಯೇಟರ್ ಹತ್ರ ಕರ್ಕೊಂಡ್ ಬರ್ತಾ ಇಲ್ವಾ ನಿಮ್ಮ ಕತೆಗಳು? ನಮ್ಮಲ್ಲಿ ಈಗ ನಾನು ಒಂದಷ್ಟು ಸಿನಿಮಾಗಳು ಉದಾಹರಣೆ ಹೇಳಬಲ್ಲೆ. ಏನಂತಂದ್ರೆ, ನಿಮಗೆ ಇತ್ತೀಚಿನ ಸಿನಿಮಾಗಳಲ್ಲಿ ಕೆರೆ ಬೇಟೆ ಅಂತ ಒಂದು ಸಿನಿಮಾ ಆಗ್ಬೋದು, ಕಂಬಳಿ ಹುಳ ಅಂತ ಒಂದು ಸಿನಿಮಾ ಆಗ್ಬೋದು, ಮತ್ತೆ ಸೋಮು ಸೌಂಡ್ ಇಂಜಿನ್ ಅಂತ ಸಿನಿಮಾಗಳಾಗ್ಬೋದು. ಒಳ್ಳೊಳ್ಳೆ ಪ್ರಯತ್ನಗಳು, ಹೊಸಬ್ರು ಎಲ್ಲ ಸಿನಿಮಾಗಳು. ಅದೇ ಕಂಟೆಂಟ್ ಕನ್ನಡದಲ್ಲಿ ಬಂದ್ರೆ ನಮ್ಮ ಜನ ಅದನ್ನ ತಿರಸ್ಕಾರ ಮಾಡ್ತಾರೆ. ಅದೇ ತಮಿಳು, ತೆಲುಗು, ಮಲಯಾಳದಲ್ಲಿ ಬಂದ್ರೆ ಅದನ್ನ ಹಾಡಿ ಹೊಗಳುತ್ತಾರೆ. ನಮ್ಮ ಕನ್ನಡಿಗರಿಗೆ ಏನಕ್ಕೆ ಈ ರೀತಿ ಆಗುತ್ತೆ ಅನ್ನೋದೊಂದು ದೊಡ್ಡ ಕೋಪ ಇದೆ ನನಗೆ. ಒಳ್ಳೆ ಸಿನಿಮಾಗಳು ಅಂತ, ಒಳ್ಳೆ ಪ್ರಯತ್ನಗಳು ಅಂತ ನಿಮ್ಗೆ ಪೇಪರ್ ಅಲ್ಲಿ ಬರೀತಾರೆ, ರಿವ್ಯೂಸ್ ಬರೀತಾರೆ. ಅದನ್ನ ನೋಡಿ ಆದ್ರೂ ಕೂಡ ಅದನ್ನ ಅಕ್ಸೆಪ್ಟ್ ಮಾಡಲ್ಲ. ಏನಿರುತ್ತೆ ಅವರಿಗೆ ಸ್ಟಾರ್ ಸಿನಿಮಾಗಳೇ ದೊಡ್ಡದು ಅಂತ ಬಂದ್ರೆ ಕನ್ನಡ ಇಲ್ಲಿ ಉಳಿಯುತ್ತೆ. ಖಂಡಿತ. ಪ್ರತಿಯೊಬ್ಬ ನಟನಿಗೂ ಒಂದು ಆಯಸ್ಸು ಅಂತ ಇರುತ್ತೆ. ಅದಾದ್ಮೇಲೆ ನೀವು ಎಷ್ಟು ದಿವಸ ಅಂತ ನೀವು ಅವ್ರನ್ನೇ ಫಾಲೋ ಮಾಡಕ್ಕಾಗುತ್ತೆ? ಹೊಸಬ್ರಿಗೆ ಅವಕಾಶಗಳು ಕೊಡಿ, ಹೊಸಬ್ರನ್ನ ನೀವು ಅಕ್ಸೆಪ್ಟ್ ಮಾಡಿ. ಯಾಕಂದ್ರೆ ನೀವು ಒಂದ್ ದಿವಸ ಇಂಡಸ್ಟ್ರಿಗೆ ಬರ್ಬೋದು, ನೀವೇನೋ ಒಂದು ಪ್ರಯತ್ನ ಮಾಡ್ಬೇಕು. ನಿಮ್ಗೆ ಅಲ್ಲಿ ಒಂದು ನೋವಾದಾಗ ನೀವು ಆ ಒಂದು ಸಿನಿಮಾ ಅಂತ ಬಂದಾಗ ನೀವು ಫೀಲ್ ಮಾಡೋದಕ್ಕಿಂತ ನೀವು ಅದನ್ನ ಎಂಜಾಯ್ ಮಾಡಿದ್ರೆ ಕನ್ನಡಕ್ಕೂ ಸಪೋರ್ಟ್ ಮಾಡಿದಾಗುತ್ತೆ, ಕನ್ನಡ ಸಿನಿಮಾಗಳಿಗೂ ನೀವು ಸಪೋರ್ಟ್ ಮಾಡಿದಾಗುತ್ತೆ, ಕನ್ನಡನ ಉಳಿಯುತ್ತೆ. ಖಂಡಿತ. ಈಗ ನಾನು ಒಂದು ಒಳ್ಳೆ ಮೆಸೇಜ್ ಹೇಳ್ತಾ ಇದ್ದೀರಾ ನೀವು ಈ ಮೂಲಕ. ಈಗ ಒಂದು ಪುಷ್ಪ ಅಂತ ಒಂದು ಸಿನಿಮಾ ಬರುತ್ತೆ. ಸೊ ನಾನು ಆ ಸಿನಿಮಾ ಮೇಕಿಂಗ್ ಅದ್ರಲ್ಲ, ನಮ್ಮ ಜನಗಳಿಗೆ ಏನಾಗ್ತಿದೆ ಅಂತಂದ್ರೆ, ತೆಲುಗು ಸಿನಿಮಾ ತುಂಬಾ ಲಾವಿಶ್ ಆಗಿ ಮಾಡ್ತಾರೆ, ಕನ್ನಡ ಸಿನಿಮಾಗಳು ಮಾಡಲ್ಲ. ಸೊ ತುಂಬಾ ಎಂಟರ್ಟೈನ್ಮೆಂಟ್ ಇರುತ್ತೆ, ನಮ್ಮಲ್ಲಿ ಮಾಡಲ್ಲ. ಎಲ್ಲಲ್ಲೂ ಕೂಡ ಸಿನಿಮಾ ಅಂತ ಬಂದಾಗ ನೀವು ಸಿನಿಮಾ ತರ ನೋಡಿ. ನಿಮ್ಗೆ ಅಲ್ಲಿ ಓಪನಿಂಗ್ ಕೊಡ್ತೀರಾ, ಈಗ ಇದೇ ಇದರಲ್ಲಿ ಆಪೋಸಿಟ್ ಬೇರೆ ಒಂದು ಸಿನಿಮಾ ಇರುತ್ತೆ, ನೀವು ಅದನ್ನ ನೀವು ತಿರಸ್ಕಾರ ಮಾಡ್ತೀವಿ. ಕನ್ನಡ ಅಂತಂದಾಗ ಏನಾಗುತ್ತೆ, ಸೆಕೆಂಡ್ ಆಪ್ಷನ್ ಆಗ್ಬಿಡಿದೆ. ನಮ್ಮ ಕರ್ನಾಟಕದಲ್ಲೇ ಕನ್ನಡ ಸೆಕೆಂಡ್ ಆಪ್ಷನ್, ಥರ್ಡ್ ಆಪ್ಷನ್ ಆಗಿದೆ. ಬಹಳ ನೋವಾಗುತ್ತೆ. ದಯವಿಟ್ಟು ನಾವು ಕನ್ನಡಿಗರಲ್ಲಿ ಈ ಮೂಲಕ ಕೇಳ್ಕೊಳ್ಳೋದು ಏನಂತಂದ್ರೆ, ಕನ್ನಡ ಸಿನಿಮಾಗಳಿಗೆ ಕನ್ನಡಿಗರಾಗಿ ಮೊದಲನೇ ಆದ್ಯತೆ ಕೊಡಿ. ಒಳ್ಳೆ ಸಿನಿಮಾ ಅಂತ ರಿವ್ಯೂ ತಗೊಂಡಾಗ ದಯವಿಟ್ಟು ಅಂತ ಸಿನಿಮಾ ಕೈ ಬಿಡಬೇಡಿ. ಪ್ರಯೋಗಾತ್ಮಕ ಸಿನಿಮಾಗಳು ಬರುತ್ತೆ. ಸೊ ನೀವು ಒಂದು ಪ್ರಶ್ನೆ ಕೇಳಿದ್ರೆ ಆಗ್ಲೇ ಏನು ಅಂತಾರೆ, ಎಲ್ಲಾ ಸಿನಿಮಾಗಳು ಕೂಡ ಎಂಟರ್ಟೈನ್ಮೆಂಟ್ ಆಗಿ ಹೇಳೋದಕ್ಕೆ ಆಗಲ್ಲ. ಖಂಡಿತ. ಕೆಲವೊಂದು ಮೆಸೇಜ್ ಬೇಸ್ಡ್ ಸಿನಿಮಾಗಳು ಇರುತ್ತೆ, ಅದನ್ನ ನೋಡೋ ನೀವು ಎಂಟರ್ಟೈನ್ಮೆಂಟ್ ಅದನ್ನ ಅದರಲ್ಲೂ ಕೂಡ ಹುಡುಕೋಬಹುದು ನಾವು. ಸೊ ಹಾಗೆ ದಯವಿಟ್ಟು ನಾನು ಅಗೇನ್ ಕೇಳ್ಕೊತೀನಿ, ಕನ್ನಡ ಸಿನಿಮಾಗಳಿಗೆ ಫಸ್ಟ್ ಪ್ರಯಾರಿಟಿ ಕೊಡಿ. ಖಂಡಿತ. ಕೇಳುಗರು ಇದನ್ನ ಸೀರಿಯಸ್ ಆಗಿ ಅಬ್ಸರ್ವ್ ಮಾಡ್ತಾರೆ. ನೀವು ಹೇಳೋದ್ರಲ್ಲಿ ತುಂಬಾ ಅರ್ಥ ಇದೆ ಅನ್ಸ್ತು. ಹೊಸಬರಿಗೆ ನಾವು ಅವಕಾಶ ಅಂದ್ರೆ ನೀವುಗಳು ಅವಕಾಶ ಕೊಟ್ಟಾಗ ನೀವು ನಿಮ್ಮ ಲಿಮಿಟ್ಸ್ ಇಂದ ಹೊರಗಡೆ ಬಂದು ಒಂದು ಎಕ್ಸ್ಪೆರಿಮೆಂಟ್ ಮಾಡ್ಬೋದು, ಒಂದು ಹೊಸ ಕತೆ ಹುಟ್ಟಾಕ್ಬೋದು, ಹೊಸ ಆಯಾಮ ಪಡಿಬಹುದು. ಇಲ್ಲಾಂದ್ರೆ ಅಲ್ಲೇ ಇರುತ್ತೆ ಕತೆ ಕೂಡ, ಅಲ್ಲೇ ಕಂಜೆಸ್ಟೆಡ್ ಆಗುತ್ತೆ. ತುಂಬಾ ಖಂಡಿತ ಸ್ನೇಹಿತರೆ, ನಾವು ಯೋಚನೆ ಮಾಡಬೇಕಾದಂತ ಅಂಶವನ್ನ ನಮ್ಮ ಸಹನಾ ಮೂರ್ತಿರವರು ಹೇಳ್ತಿದ್ದಾರೆ. ಆ ಕಾರ್ಯಕ್ರಮದಲ್ಲಿ ಮುಂದೆ ಇನ್ನೊಂದೆರಡು ಪ್ರಶ್ನೆಗಳಿವೆ. ಕೇಳುಗರು ಕೂಡ ಕೇಳ್ತಾ ಇದ್ದಾರೆ ನಿಮ್ಮನ್ನ. ನಟ ಅಂತ ನಾವು ನಿಮ್ಮನ್ನ ಪರಿಚಯ ಮಾಡ್ಕೊಟ್ವಿ, ಯಾವ ಚಿತ್ರದಲ್ಲಿ ಅಭಿನಯಿಸಿದ್ದಾರೆ ನಮ್ಮ ಸಹನಾ ಮೂರ್ತಿರವರು? ನಾನು ಸಣ್ಣ ಪುಟ್ಟ ಕ್ಯಾರೆಕ್ಟರ್ಗಳು ಮಾಡ್ತಾ ಬಂದಿದ್ದೀನಿ. ನಾನು ಆಕ್ಚುಲಿ ಇಂಡಸ್ಟ್ರಿಗೆ
ಇದೆ ಆರ್ಟಿಸ್ಟ್ ಆಗ್ಬೇಕು ಅನ್ನೋ ಉದ್ದೇಶಕ್ಕೋಸ್ಕರ. ಸೊ ಅದಾಗಿ ಆ ಡೈಮೆನ್ಷನ್ ತಗೋತು. ಸೊ ಹಾಗೆ ಅಲ್ಲಿಂದ ಕರ್ಕೊ ಬಂತು. ನಾನು ತುಂಬಾ ಹಲವಾರು ಸುಮಾರು ಒಂದು 25-30 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ದೀನಿ. ಅದರಲ್ಲಿ ಒನ್ ಡೇ ಅಂತ ಒಂದು ಮೇನ್ ಲೀಡ್ ಕ್ಯಾರೆಕ್ಟರ್ ಮಾಡಿದೆ, ಒಂದು ಕಾಪ್ ಕ್ಯಾರೆಕ್ಟರ್. ಇನ್ನೊಂದು ರಾಘವೇಂದ್ರ ಅಂತ ಒಂದು ಸಿನಿಮಾ ರಿಲೀಸ್ ರೆಡಿ ಇದೆ. ಇನ್ನೊಂದು ಡಾಲಿವರ್ ಪ್ರೊಡಕ್ಷನ್ ಜೇಸಿ ಅಂತ ಒಂದು ಸಿನಿಮಾ ಬರ್ತಾ ಇದೆ ಈಗ. ಸೊ ಅದರಲ್ಲೂ ಒಂದು ಖಳನಟನ ಪಾತ್ರ ಮಾಡಿದ್ದೀನಿ. ತುಂಬಾ ಸಿನಿಮಾಗಳು ವಿಲನ್ ಆಗಿ ಮಾಡಿದ್ದೀನಿ. ಖುಷಿ ಇದೆ. ಅಲೆಮಾರಿ ಅಂತ ಒಂದು ಸಿನಿಮಾ, ಅದರಲ್ಲೂ ಕೂಡ ಒಂದು ಒಳ್ಳೆ ಕ್ಯಾರೆಕ್ಟರ್ ಲೀಡ್ ಮಾಡಿದ್ದೆ. ಅದು ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಅಲ್ಲಿ ಇದ್ದೀರಾ ನೀವು. ನಟ ಆಗ್ಬೇಕು ಅಂದ್ರೆ ಒಬ್ಬ ಹೀರೋ ಆಗ್ಬೇಕು ಅಂತ ಏನಾದ್ರು ಕನಸಿದೆ? ಖಂಡಿತವಾಗ್ಲೂ ಹೀರೋ ಆಗ್ಬೇಕು ಅನ್ನೋ ಆಸೆ ಎಲ್ಲ ಏನಿಲ್ಲ. ಒಂದು ಒಳ್ಳೆ ಕಲಾವಿದ ಆಗ್ಬೇಕು ಅನ್ನೋ ಆಸೆ ಇದೆ, ಒಳ್ಳೆ ನಟ ಆಗ್ಬೇಕು ಅನ್ನೋ ಆಸೆ ಇದೆ. ಸರ್, ಈಗಿನ ಕನ್ನಡ ಚಿತ್ರಗಳ ಕುರಿತು ನಿಮ್ದು ಏನಾದ್ರು ಒಂದು ಅಭಿಪ್ರಾಯ ಅನ್ನುವಂಥದ್ದು ಏನಾದ್ರು ಇದೆಯಾ? ಇಷ್ಟು ವರ್ಷ ಅಂದ್ರೆ 24 ವರ್ಷ ನೀವು ಈ ಚಿತ್ರರಂಗದಲ್ಲಿ ಇದ್ಕೊಂಡು ಏನಾದ್ರು ನೀವು ಕಂಡುಕೊಂಡಿದ್ಯಾ? ನಿಮ್ಮ ಅಭಿಪ್ರಾಯ ಏನು? ಸಿನಿಮಾ ಆಕ್ಚುಲಿ ಅಂದ್ರೆ ಇದು ಹೊರಗಿನ ಜಗತ್ತಿಗೆ ತುಂಬಾ ಸುಂದರವಾಗಿ ಕಾಣುತ್ತೆ, ಬಟ್ ಒಳಗಡೆ ಅದ್ರದೇ ಆದಂತ ಎಫರ್ಟ್ ಹಾಕ್ಲೇಬೇಕು, ಅದ್ರದೇ ಆದಂತ ಪೇನ್ಗಳಿರುತ್ತೆ. ತುಂಬಾ ಒಳ್ಳೆ ಸಿನಿಮಾಗಳು ಮಾಡಿರ್ತೀವಿ, ಯಾವ್ದಾವ್ದೋ ಕಾರಣಗಳಿಗೆ ಸಿನಿಮಾ ರೀಚ್ ಆಗಲ್ಲ ಆಡಿಯನ್ಸ್ಗೆ. ಈಗ ನಂದು 3 ಸಿನಿಮಾಗಳು ಹೇಗೆ ಅಂತಂದ್ರೆ ಕರೆಕ್ಟ್ ರೈನಿ ಸೀಸನ್, ಕರೆಕ್ಟ್ ಜೂನ್ ಜುಲೈ ಆಗಸ್ಟ್ಗೆ ಬರ್ತಾ ಇತ್ತು. ಸೊ ಕರೆಕ್ಟ್ ಆಗಿ ಮಳೆ. ಸೊ ಹೇಗಾಗುತ್ತೆ ಅಂದ್ರೆ ನಮಗೆ ನಾವು ಎಕ್ಸ್ಪೆಕ್ಟ್ ಮಾಡೋ ಆಡಿಯನ್ಸ್ 100ಕ್ಕೆ ನಾವು ಅಟ್ಲೀಸ್ಟ್ ಒಂದು 60% ಎಕ್ಸ್ಪೆಕ್ಟ್ ಮಾಡಿದ್ರೆ ಥಿಯೇಟರ್ ಬರದೆ 25-30% ಆಗ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಈ ತರದ್ದು ಒಂದು ಜರ್ನಿ ಅಂದ್ರೆ ಅದು ಓಕೆ, ಅದು ನನ್ ಬ್ಯಾಡ್ ಲಕ್ಕೋ ಅದೇನೋ ಅದನ್ನು ಗೊತ್ತಿಲ್ಲ. ಇವತ್ತಿನ ಕನ್ನಡ ಚಿತ್ರಗಳಲ್ಲಿ ಬಂದಾಗ ಇದನ್ನು ಹೊರತುಪಡಿಸಿ ಒಳ್ಳೊಳ್ಳೆ ಸಿನಿಮಾಗಳು, ಒಳ್ಳೊಳ್ಳೆ ಪ್ರಯತ್ನಗಳು, ಒಳ್ಳೊಳ್ಳೆ ಟೀಮ್ಗಳು ಸಿನಿಮಾಗಳು ಬರ್ತಾ ಇದೆ. ಈಗ ನೀವು ರಾಜ್ಬಿ ಶೆಟ್ಟಿ ಅವ್ರು ತಗೋಬಹುದು, ರಕ್ಷಿತ್ ಶೆಟ್ಟಿ ಅವ್ರು ತಗೋಬಹುದು, ರಿಷಬ್ ಶೆಟ್ಟಿ ಅವ್ರು ತಗೋಬಹುದು. ಈಗ ಹೊಸ ಟೀಮ್ಗಳು ಹೇಳಿದೆ ಆಗ್ಲೇ ಒಂದಷ್ಟು ಕೆರೆಬೇಟ, ಈ ತರ ಸಿನಿಮಾಗಳೆಲ್ಲ ಒಂದು ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ. ಬಟ್ ಏನಂತಂದ್ರೆ ಒಂದು ಒಳ್ಳೆ ಸಿನಿಮಾ ಅಂತ ಬಂದಾಗ ಆಡಿಯನ್ಸ್ ಆ ರಿವ್ಯೂಸ್ ನ ಕೇಳಿ, ಸೊ ಅದನ್ನ ಹಾನೆಸ್ಟ್ ರಿವ್ಯೂ. ಈಗ ಒಂದಷ್ಟು ಕಮರ್ಷಿಯಲ್, ಇನ್ನೊಂದಷ್ಟು ತೊಡಗುಗಳು ಏನಾಗ್ಬಿಟ್ಟಿದೆ ಅಂದ್ರೆ ಸೋಷಿಯಲ್ ಮೀಡಿಯಾಗಳಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಕಮರ್ಷಿಯಲೈಸ್ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಯಾರು ದುಡ್ಡು ಕೊಡ್ತಾರೆ ಅವ್ರ ಫೇವರ್ ಆಗಿ ಬರೆಯುವಂಥದ್ದು, ಯಾರು ದುಡ್ಡು ಕೊಡಲ್ಲ ಅವ್ರಿಗೆ ನೆಗೆಟಿವ್ ಬರೆಯುವಂಥದ್ದು, ಇದನ್ನ ಫಾಲೋ ಮಾಡೋ ಒಂದಷ್ಟು ಜನ ಇರ್ತಾರೆ. ಸೊ ಸಿನಿಮಾ ಅವರ ವೈಯಕ್ತಿಕತೆಗಳಿಗೆ ಬಲಿಯಾಗಬಾರ್ದು. ಏನಕ್ಕೆ ಅಂದ್ರೆ ಸಿನಿಮಾ ಅಂತ ಒಬ್ಬ ನಿರ್ಮಾಪಕ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಅವ್ನು ಅವ್ರದೇ ಅಂತ ಎಫರ್ಟ್, ಅವ್ರದೇ ಅಂತ ಒಂದು ಪರಿಶ್ರಮ ಎಲ್ಲ ಹಾಕಿ ಒಂದು ಟೀಮ್ ಎಫರ್ಟ್ ಹಾಕಿ ಸಿನಿಮಾ ಮಾಡಿರ್ತಾರೆ. ಸೊ ಸಿನಿಮಾ ಚೆನ್ನಾಗಿದೆ ಅಂದ್ರೆ 100% ಎಂಕರೇಜ್ ಕೊಡ್ಬೇಕಾಗಿರೋದು ಕನ್ನಡಿಗರ ಆದ್ಯತೆ. ಸಿನಿಮಾ ಚೆನ್ನಾಗಿರೋದು ಖಂಡಿತವಾಗ್ಲೂ ಫೋರ್ಸ್ ಮಾಡೋದಿಲ್ಲ. ಸೊ ಈಗ OTT ಪ್ಲಾಟ್ಫಾರ್ಮ್ಸ್ ಎಲ್ಲ ಇರುತ್ತೆ, ಅದ್ರೊಳಗೂ ಕೂಡ ಒಂದು ಒಳ್ಳೆ ರೆಸ್ಪಾನ್ಸ್ ಇದೆ ಅಂತ ಅನ್ಸುತ್ತಾ? ಹೇಗೆ ಅನ್ಸುತ್ತೆ ಆ ಪ್ಲಾಟ್ಫಾರ್ಮ್ಸ್ ಎಲ್ಲ? ಒಂದು ಒಳ್ಳೆ ಇದೆ, ಬಟ್ ಅದ್ರಲ್ಲಿ ಏನಾದ್ರೆ ನಮ್ಗೆ ಸಂಪೂರ್ಣವಾಗಿ ಸಿನಿಮಾ ಥಿಯೇಟರ್ ಅಂತ ಅಬ್ಸರ್ವ್ ಮಾಡಿದಾಗ ಈಗ 45 ಡೇಸ್ಗೆ ಸಿನಿಮಾ OTT ರಿಲೀಸ್ ಆಗ್ಬಿಡುತ್ತೆ. ಸಿನಿಮಾ ಥಿಯೇಟರ್ ಅಲ್ಲಿ ಇರುತ್ತೆ, OTT ಬಂದ್ಬಿಡುತ್ತೆ. ಜನ ಏನಾಗುತ್ತೆ ಈ OTT ಪ್ಲಾಟ್ಫಾರ್ಮ್ ಅಲ್ಲಿ ಈಗ ಒಂದು ನೆಗ್ಲಿಜೆನ್ಸಿ ಬಂದ್ಬಿಡ್ತಾರೆ. ಆಮೇಲೆ ಥಿಯೇಟರ್ಗೆ ಹೋದ್ರೆ ಮಿನಿಮಮ್ ಒಂದು ಫ್ಯಾಮಿಲಿ 4 to 5 ಮೆಂಬರ್ಸ್ ಹೋದ್ರೆ 2,000 ರೂಪಾಯಿ ಖರ್ಚಾಗುತ್ತೆ. ಆ 2,000 ರೂಪಾಯಿ ಇದ್ರೆ ಇಲ್ಲಿ ವರ್ಷ ಪೂರ್ತಿ ಸಿನಿಮಾಗಳು ನೋಡಬಹುದು. ಈ ತರದ್ದು ಇದೆಲ್ಲ ಬಂದ್ಬಿಡಿದೆ. ಬಟ್ ಅಂದ್ರೆ ಸಿನಿಮಾನ ಥಿಯೇಟರ್ ಫೀಲ್ ಮಾಡೋ ಎಕ್ಸ್ಪೀರಿಯನ್ಸ್ ಬೇಡ. ಥಿಯೇಟರ್ ಸಿನಿಮಾ ನೋಡಿದ್ರೆ ಒಂದಷ್ಟು ಸಿನಿ ಕಾರ್ಮಿಕರು, ಸಿನಿಮಾದವರು, ಒಂದಷ್ಟು ಜನ ಇನ್ನೊಂದಷ್ಟು ಅವ್ರಿಗೆ ಒಂದು ಲೈಫ್ ಅನ್ನೋದು ಒಂದು ಜೀವನ ಸಿಗುತ್ತೆ. ಇಲ್ಲ ಇದಕ್ಕೆ ನೀವು ಎಡಿಟ್ ಆಗ್ಬಿಟ್ರೆ ಕೆಲಸಗಳೇ ಕಡಿಮೆ ಆಗ್ಬಿಡುತ್ತೆ. ಒಂದಷ್ಟು ಜನರು ಜೀವನ ಕೂಡ ಅದು ಬೇರೆ ಅಧೋಗತಿಗೆ ಹೋಗ್ಬಿಡುತ್ತೆ. ಸಿನಿಮಾ ಥಿಯೇಟರ್ ನೋಡಿ, ಅದಕ್ಕೆ ಫಸ್ಟ್ ಕನ್ನಡಕ್ಕೆ ಪ್ರಯಾರಿಟಿ ಕೊಡಿ. ಒಳ್ಳೊಳ್ಳೆ ಸಿನಿಮಾಗಳು ಬರ್ತಾ ಇದೆ, ಒಳ್ಳೊಳ್ಳೆ ಎಕ್ಸ್ಪೆರಿಮೆಂಟ್ಗಳು ನಡೀತಾ ಇದೆ, ಸಪೋರ್ಟ್ ಬೇಕು ಅಂತ ಕೇಳ್ಕೊತೀವಿ. ಇದಕ್ಕೆ ಎಲ್ಲ ಸಪೋರ್ಟ್ ಕನ್ನಡಿಗರೇ ಮಾತ್ರ ಕೊಡಕ್ ಸಾಧ್ಯ, ಕನ್ನಡಿಗರೇ ಕೊಡಬೇಕು. ಬೇರೆ ಯಾವ ಭಾಷೆಯವರು ಬಂದು ನಮ್ಗೆ ನಾವು ತೆಲುಗು ತಮಿಳ್ ಸಿನಿಮಾ ನೋಡಿದಷ್ಟು ಅವರು ಬಂದು ಕನ್ನಡ ಸಿನಿಮಾಗಳು ನೋಡಲ್ಲ. ಸೊ ಅದಕ್ಕೆ ತುಂಬಾನೇ ಕಡಿಮೆ ಇದು. ದಯವಿಟ್ಟು ಕನ್ನಡಿಗರಾಗಿ ಕನ್ನಡನ ಉಳಿಸ್ಕೊಳ್ಳೋ ಒಂದು ಪ್ರಯತ್ನ ಕನ್ನಡಿಗರೇ ಕೊಡಬೇಕು ಅಷ್ಟು. ಸಹನಾಮೂರ್ತಿ ಅವರೇ, ಈಗ ನಿಮ್ಮ ಮುಂದಿರುವಂತಹ ಸವಾಲುಗಳೇನು, ಅಥವಾ ನೀವು ಮುಂದೆ ಈ ರೀತಿ ಮಾಡಬೇಕು ಅನ್ನೋದು ಒಂದು ಬೇರೆ ಏನಾದ್ರು ಕನಸಿನ ಒಂದು ಪ್ರಾಜೆಕ್ಟ್ ಏನಾದ್ರು ಇದೆಯಾ ನಿಮ್ ಮುಂದೆ? ಇದೆ, ತುಂಬಾ ಇದೆ ಮ್ಯಾಮ್. ಆ ಥರದ್ದು ಒಂದು ಹಲವಾರು ಕಥೆಗಳಿದೆ ನನ್ನಲ್ಲಿ. ಸೊ ಅದಕ್ಕೆ ತುಂಬಾ ದೊಡ್ಡ ದೊಡ್ಡ ಬ್ಯಾನರ್ಗಳ ಅವಶ್ಯಕತೆ ಇದೆ, ಯಾಕೆಂದ್ರೆ ಅದು ತುಂಬಾ ಲಾರ್ಜ್ ಸ್ಕೇಲ್ ಅಲ್ಲಿ ಇದೆ. ಸಿನಿಮಾನ ಅಗೇನ್ ಈಗ ನಾವು ಒಂದಷ್ಟು ಸಿನಿಮಾಗಳು ಬೇರೆ ಭಾಷೆಗಳಲ್ಲಿ ಸಿನಿಮಾ ನೋಡಿದಾಗ ನಮಗೂ ಒಂದಷ್ಟು ಇನ್ಸ್ಪೈರ್ ಬರುತ್ತೆ. ಈ ತರ ನಾವು ಈ ಪ್ರಯತ್ನಗಳು ಮಾಡಬೇಕು, ಈ ತರದ ಒಂದು ಅಟೆಂಪ್ಟ್ ಮಾಡಬೇಕು ಅಂತ ನಮಗೂ ತುಂಬಾ ಕನಸುಗಳು ಬರುತ್ತೆ. ಅಂದ್ರೆ ಅದಕ್ಕೆ ಸಪೋರ್ಟ್ ಮಾಡುವಂತ ನಿರ್ಮಾಪಕರು ನಮ್ಮಲ್ಲಿ ಕಡಿಮೆ ಬಹಳ. ನಾವೇನೋ ಒಂದು ಪ್ರಯೋಗ ಮಾಡ್ತೀವಿ ಅಂದ್ರೆ ಭಯ ಪಡ್ತಾರೆ, ಯಾಕೆಂದ್ರೆ ಅವ್ರದ್ದು ಒಂದಷ್ಟು ಇರುತ್ತಲ್ಲ. ಸೊ ಥಾಟ್ಸ್ ಇರುತ್ತೆ, ನಾನು ಇಷ್ಟು ಇನ್ವೆಸ್ಟ್ ಮಾಡ್ತೀನಿ, ನನ್ಗೆ ಇಷ್ಟು ಬರಬೇಕು. ಸೊ ಅವ್ರೊಂದು ಪಕ್ಕ ಬಿಸ್ನೆಸ್ ತರ ಮಾಡ್ತಾರೆ. ಸೊ ಅದು ತಪ್ಪು ಅಂತ ನಾವು ಹೇಳೋದಕ್ಕಾಗಲ್ಲ. ಅದ್ರ ಒಳಗಡೆ ನಾವು ಸ್ವಲ್ಪ ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಗಳನ್ನ ಏನೆಲ್ಲ ಮಿಕ್ಸ್ ಮಾಡಿ ಮಾಡಬಹುದು, ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಒಂದು ಕಲ್ಪನೆ ಕೂಡ ನಮ್ಗಿದೆ. ನೋಡೋಣ, ಅದು ದೇವರ ಒಂದು ಇಚ್ಛೆ. ಪ್ರಯತ್ನ ಮಾಡೋದು ನಾವು ಮಾಡ್ತೀವಿ. ಕೇಳಿಗರೊಬ್ರು ಸಂದೇಶ ಕಳಿಸಿದ್ದಾರೆ. ತ್ರಿವಿಕ್ರಮ ಚಿತ್ರದ ರೋಚಕವಾದ ಮಾಹಿತಿ ಬಹಳಷ್ಟು ಚೆನ್ನಾಗಿತ್ತು, ಮಾರ್ಮಿಕವಾಗಿತ್ತು. ನಿಮಗೆ ಧನ್ಯವಾದ ಆ ಚಿತ್ರ ಕೊಟ್ಟಿದ್ದಕ್ಕೆ ಅಂತ. ಅಭಿನಂದನೆಗಳು ಸಹನಾಮೂರ್ತಿರವರೇ. ಅವರ ಚಿತ್ರಗಳ ಹಾಡುಗಳು ಯಾವಾಗ್ಲೂ ಚೆನ್ನಾಗಿರುತ್ತೆ ಅಂತ ತುಮಕೂರಿನಿಂದ ಸುಬ್ರಹ್ಮಣ್ಯರವರು ಸಂದೇಶ ಕಳಿಸಿದ್ದಾರೆ. ಹೀರೋ ಪಾತ್ರಗಳು ಸಿಕ್ಕರೆ ಮಾಡ್ಬೇಕಂತ ಏನಾದ್ರೂ ಆಸೆ ಇದೆಯಾ? ಇದ್ರೆ ಮುಂದೆ ಬರ್ಬೋದಾ? ನಮ್ಮೆಲ್ಲರ ಪ್ರೇಕ್ಷಕರ ಆಸೆ ಅಂತ ಕೊಪ್ಪಳದಿಂದ ಗಂಗಾವತಿ ಬಡಿಗೇರ್ ಪ್ರಶ್ನೆನ ಕೇಳ್ತಾ ಇದ್ದಾರೆ. ನಾಯಕನಾಗಬೇಕು ಅನ್ನೋ ಯಾವುದೇ ರೀತಿಯ ಆಸೆ ಇಲ್ಲ, ನಟರುಗಳನ್ನು ಮಾಡ್ಬೇಕು ಅನ್ನೋ ಆಸೆ ಇದೆ. ಅದರಲ್ಲೇ ನಂಗೆ ಸಂತೃಪ್ತಿ ಇದೆ.
ಹಾಗೆ ಸಹನಾ ಮೂರ್ತಿಗಳಿಗೆ ಧನ್ಯವಾದಗಳು ಅಂತ. ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಿದೆ, ಅವರಿಗೆ ಆಲ್ ದಿ ಬೆಸ್ಟ್ ಹೇಳಿ ಅಂತ ಭಾಗ್ಯ ಸುರೇಂದ್ರ ಹೂವಿನ ಹೊಳೆ ಇಂದ ಸಂದೇಶ ಕಳಿಸಿದ್ದಾರೆ. ಸಾಗರದಿಂದ ಮೀನಾ ಮಾಂತೇಶ್ ಧನ್ಯವಾದಗಳು ಸರ್, ಒಳ್ಳೇದಾಗ್ಲಿ ಅಂತ ಸಂದೇಶ ಕಳಿಸಿದ್ದಾರೆ. ಪ್ರಾಜೆಕ್ಟ್ ಮುಂದಿರುವಂತದ್ದು ಇನ್ನೋಸೆಂಟ್ ಅಂತ ಹೇಳಿದ್ರಿ, ಅದ್ರ ನಂತರ ಬೇರೆ ಏನಾದ್ರೂ ಇದೆಯಾ? ಅದ್ರ ನಂತರ ಮತ್ತೆ ಅಗೇನ್ ನಾನು ಹಿಂದೆ ನನ್ನ ನಿಮ್ದೆ ಏನಾದ್ರು ಬ್ಯಾನರ್ ಮಾಡ್ಬೇಕು ಇದೆ. ಈಗ ಬಿಫೋರ್ ನಾವು ಯಲಾಕುನಿ ಅಂತ ಒಂದು ಸಿನಿಮಾ ಮಾಡಿದ್ವಿ, ನನ್ನ ಬ್ರದರ್ ಶಂಕರ್ ಅಂತ. ಸೊ ಅವರು ನಾವು ಸೇರ್ಕೊಂಡು ಒಂದು ನಮ್ಮ ಒಂದು ಕೋಮಲ್ ಅವ್ರ ಸಿನಿಮಾ ಮಾಡಿದ್ವಿ. ಒಂದು ಒಳ್ಳೆ ಪ್ರಶಂಸೆಗಳು ಸಿಕ್ತು ಸಿನಿಮಾಗೆ. ನೆಕ್ಸ್ಟ್ ಈ ಸಿನಿಮಾ ಪ್ರಾಜೆಕ್ಟ್ ಆದ್ಮೇಲೆ ಒಂದು ಮಾಡೋಣ ಅಂತ. ನಿಮ್ಮ ಬ್ಯಾನರ್ ಹೆಸರೇನು? ನರಸಿಂಹ ಸಿನಿಮಾಸ್ ಅಂತ. ನರಸಿಂಹ ಸಿನಿಮಾಸ್. ಇನ್ನು ಮತ್ತಷ್ಟು ಚಿತ್ರಗಳು ಮಾಡಬೇಕು ಅನ್ನೋ ಅಂತ ಇದೆ. ಓಕೆ, ನಮ್ಮ ಸಿನಿದನಿಗೆ, ನಮ್ಮ ಒಂದು ಆಕಾಶವಾಣಿಗೆ ಬಂದು ಇಷ್ಟೊತ್ತು ನಿಮ್ಮ ಸಮಯವನ್ನು ಕೊಟ್ಟು ನಮ್ಮ ಜೊತೆಯಾಗಿದ್ದಕ್ಕೆ, ನಿಮ್ಮ ಒಂದು 24 ವರ್ಷಗಳ ಈ ಸಿನಿಮಾ ರಂಗದಲ್ಲಿ, ಅದರಲ್ಲೂ ಕನ್ನಡ ಚಿತ್ರರಂಗದಲ್ಲಿ ನಿಮ್ಮ ಅನುಭವಗಳನ್ನ ನಮ್ಮೊಂದಿಗೆ, ನಮ್ಮ ಕೇಳುಗರೊಂದಿಗೆ ಹಂಚಿಕೊಂಡಿದ್ದಕ್ಕೆ ಬಹಳ ಧನ್ಯವಾದಗಳು ಸರ್. ನಿಮ್ಗೆ ಮತ್ತಷ್ಟು ಯಶಸ್ಸು ಸಿಗ್ಲಿ ಅಂತ ನಾವೆಲ್ಲರೂ ನಿಮ್ಗೆ ಹಾರೈಸ್ತೀವಿ. ವಿ ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು ಸೋ ಮಚ್. ನನಗೆ ಇಲ್ಲಿ ಒಂದು ಅವಕಾಶ ಕೊಟ್ಟಿದಂತ ಆಕಾಶವಾಣಿಗೆ ಮತ್ತೆ ನಿಮಗೆ ನಾನು ಮತ್ತೆ ನಮ್ಮ ಕನ್ನಡಿಗರಿಗೆ ಹೃತ್ಪೂರ್ವಕವಾದಂತಹ ವಂದನೆಗಳನ್ನ ಅಲ್ಲಿಂದಾನೆ ಅರ್ಪಿಸ್ತೀನಿ. ನಿಮ್ಮೆಲ್ಲರೂ ಸಹಕಾರ ಕನ್ನಡ ಸಿನಿಮಾಗಳಿಗಿರಲಿ, ನಿಮ್ಮ ಎಲ್ಲರೂ ಸಹಕಾರ ಪ್ರೋತ್ಸಾಹ ಹೊಸ ಟೀಮ್ಗಳು ಕೊಡಿ ಅಂತ ನಾನು ಈ ಮೂಲಕ ಕೇಳ್ಕೊತೀನಿ. ಥ್ಯಾಂಕ್ ಯು. ಜೈ ಕರ್ನಾಟಕ.